ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವಂತಹ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಯಾವುದೇ ಒಂದು ಕಾರ್ಯಕ್ರಮ ಆಗಿರಬಹುದು, ಹಬ್ಬ ಹರಿದಿನಗಳು, ನಾಮಕರಣ ಅಥವಾ ಮದುವೆ ಆಗಿರಬಹುದು, ಹೀಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಅರ್ಚಕರನ್ನ ಕರೆಸಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನ ಮಾಡಿದ್ದೇವೆ. ಅದರ ಜೊತೆಗೆ ಪೂಜೆಗೆ ತಕ್ಕ ಪ್ರತಿಫಲ ನಮಗೆ ಸಿಕ್ಕತ್ತೆ ಅನ್ನುವಂಥ ಅಪೇಕ್ಷೆಯಲ್ಲೇ ನಾವು ಬದುಕ್ತಾ ಇರ್ತೀವಿ. ಒಂದಲ್ಲ ಒಂದು ದಿನ ನಮಗೇನಾದ್ರೂ ಕೆಟ್ಟದ್ದಾಯಿತು ಅಥವಾ ಏನೋ ನಾವು ಅಂದುಕೊಂಡಂತೆ ಆಗಲಿಲ್ಲ ಅಂತ ಹೇಳಿದಾಗ ದೇವರನ್ನ ನಾವು ದೂಷಿಸ್ತೇವೆ, ದೇವರ ಮೇಲೆ ದೂರನ್ನ ಕೊಡ್ತಾ ಹೋಗ್ತೇವೆ. ಅಂದ್ರೆ ದೇವರ ಬಗ್ಗೆನೇ ನಾವು ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡ್ತೇವೆ. ಇದನ್ನೆಲ್ಲ ಅರಿತುಕೊಂಡಿರುವಂಥ ನಾವು ದೇವರಿಗೆ ನಾವು ಶಾಸ್ತ್ರಾಧಾರವಾಗಿ ಪೂಜೆಯನ್ನ ಮಾಡ್ತಾ ಇದ್ದೇವಾ ಅನ್ನೋದನ್ನ ಮೊದಲು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಶಾಸ್ತ್ರೋಕ್ತವಾಗಿ ಪೂಜೆಯನ್ನ ಮಾಡೋದು ಹೇಗೆ ಅನ್ನುವಂಥ ವಿಚಾರವನ್ನ ನಮ್ಮ ಗುರುಜಿ ಇವತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ಪ್ರತಿದಿನದ ಕಾರ್ಯಕ್ರಮದಲ್ಲಿ ಉಲ್ಲೇಖವನ್ನು ಮಾಡ್ತೀರಿ, ಯಾವುದೇ ರೀತಿಯಾದಂಥ ಒಂದು ಪರಿಶ್ರಮ ಇಲ್ಲದೆ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡಬಾರ್ದು ಅಂತ ಹೇಳಿ. ಅದೇ ರೀತಿಯಾಗಿ ನಾವು ಮಾಡ್ತಾ ಇರುವಂತಹ ಪೂಜೆನೇ ಸರಿ ಅಂದುಕೊಂಡಂತೆ ನಾವು ಮುನ್ನಡಿತಾ ಇದ್ದೀವಿ. ಎಲ್ಲಿ ನಾವು ಎಡುತ್ತಾ ಇದ್ದೀವಿ ಅಥವಾ ಶಾಸ್ತ್ರಧಾರವಾಗಿರುವ ಪೂಜೆ ಅಂತ ಹೇಳಿದ್ರೆ ಹೇಗೆ ಗುರುಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶುಭವಾಗಿರ್ತಕ್ಕಂಥ ಶುಕ್ರವಾರದಂದು ಶಾಸ್ತ್ರಾಧಾರಿತವಾದ ಪೂಜೆ ಯಾವುದು ಅಂದರೆ ಯಾವುದೋ ಇರಬಹುದು, ಹೇಳ್ತಾರೆ ಇವಾಗ ಗುರುಗಳು, ಮಾಡಿಬಿಡೋಣ ಆಸೆ ಅದಲ್ವಾ. ಈಗ ಅದನ್ನೇ ತಾನೇ ತೋರಿಸೋದು ಮೆಸೇಜ್. ಅದು ಏನು ಬೇರೆ ಇರ್ಬೋದು, ವಿಶೇಷವಾಗಿರೋದು ಗುರುಗಳು ಹೇಳ್ತಾರೆ. ಇಲ್ಲಿ ನಾವು ಮೊದಲು ಯಾವುದೇ ಪೂಜೆ ಆಗಲಿ ವ್ರತ ಆಗಲಿ ಯಾವುದನ್ನೇ ಒಂದು ಮಾಡಬೇಕಾಗಲಿ ಅರ್ಥವನ್ನು ತಿಳ್ಕೊಳ್ಳದೇ ಇದ್ದಾಗ ಯಾರು ಹೇಳಿದ್ದು ಅದು ಓಕೆ ಆಗುತ್ತೆ. ಅದರ ಅರ್ಥ ನಮ್ಗೆ ಗೊತ್ತಿಲ್ಲದೆ ಇದ್ದಾಗ ಅವ್ರು ಏನು ಹೇಳಿದ್ ನಾವು ಒಪ್ಕೊಳ್ಳೇಬೇಕು. ಈ ಪೂಜೆ ಮಾಡಿ ಒಳ್ಳೇದಾಗತ್ತೆ, ಅದು ಅವರ ಒಪಿನಿಯನ್, ನಿಮ್ದಲ್ಲ. ಸೊ ಅವ್ರು ಹೇಳಿದ್ರು ಅಂತ ನಾವು ಮಾಡ್ತಿದ್ದೀವಿ, ಅದನ್ನೇ ಸರಿ ಅಂತ ಒಪ್ಕೊಂಡಿದ್ದೀವಿ. ನೀವು ಅರ್ಥ ಮಾಡಿಕೊಂಡು ಮಾಡುವಂಥ ಪೂಜೆ ಶಾಸ್ತ್ರಾಧಾರಿತವಾದ ಪೂಜೆ. ಪೂಜೆ ಮಾಡುವವರು ಅರ್ಥ ಮಾಡಿಕೊಂಡು ಮಾಡುವ ಪೂಜೆ ಶಾಸ್ತ್ರಾಧಾರಿತವಾದ ಪೂಜೆ. ಯಾವುದಪ್ಪ ಅದು? ನಾವು ಅರ್ಥ ಮಾಡ್ಕೊಳ್ಳೋದೇನು, ಹಂಗಾರೆ ಅರ್ಥ ಮಾಡ್ಕೊಂಡಿಲ್ವಾ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಶಾಸ್ತ್ರಾಧಾರಿತವಾದ ಪೂಜೆ ಯಾವುದಪ್ಪ ಅಂದರೆ ಸಂಬಂಧಗಳನ್ನು ಒಟ್ಟುಗೂಡಿಸುವುದೇ ಶಾಸ್ತ್ರಾಧಾರಿತವಾದ ಪೂಜೆ. ಯಾವುದು? ಸಂಬಂಧಗಳನ್ನು ಒಗ್ಗೂಡಿಸುವುದೇ ಶಾಸ್ತ್ರಾಧಾರಿತವಾದ ಪೂಜೆ. ಆಗಿದೆಯಾ? ಇಲ್ಲ. ಮತ್ತು ಇವಾಗ ಪೂಜೆ ಮಾಡ್ತಾ ಇರೋದಲ್ಲ, ಹೇಳ್ಕೊಟ್ಟಿರೋರು ಮಾಡ್ತಾ ಇರೋರೆಲ್ಲ ಏನು ಮಾಡೋಣ? ಮಾಡ್ತಾನೇ ಇದ್ದೀನಿ ಸ್ವಾಮಿ, ನಮ್ಮ ಮಗ ನನ್ನ ಮಾತೇ ಕೇಳಲ್ಲ, ನನ್ನ ಗಂಡ ನನ್ನ ಮಾತೇ ಕೇಳಲ್ಲ ಅಲ್ವಾ? ಹೌದು. ಶಾಸ್ತ್ರಾಧಾರಿತವಾದ ಪೂಜೆ ಅಂದರೆ ಪೂಜೆಯಲ್ಲಿ ಮಗ್ನರಾಗಿದ್ದೀವಿ ನಾವು. ಶಾಸ್ತ್ರ ಆಧಾರಿತವಾಗಿರ್ತಕ್ಕಂಥದ್ದು. ಶಾಸ್ತ್ರ ಇಲ್ಲದೆ ಅದಕ್ಕೆ ಶಾಸ್ತ್ರರಹಿತವಾದ ಪೂಜೆ ಮಾಡ್ತಾ ಇದ್ದೀವಿ ನಾವು. ಅದು ನಮ್ಮ ಯಾರೋ ಹೇಳಿದ ಒಪಿನಿಯನ್. ಅದು ಈ ಪೂಜೆ ಮಾಡಿದ್ರೆ ಒಳ್ಳೆಯದು, ಮತ್ತು ಯಾಕೆ ಒಳ್ಳೆಯದಾಗಿಲ್ಲ ಈ ಪ್ರಶ್ನೆ ಅವರೇ ಹಾಕ್ಕೋಬೇಕು. ಮಾಡ್ತಾ ಇದ್ದೀನಿ, ನನಗೆ ಯಾಕೇನು ದಾರಿ ಸಿಗ್ತಾ ಇಲ್ಲ ಅಂದ ಮೇಲೆ ಯಾರೋ ಹೇಳಿದ್ದನ್ನು ನೀವು ಕೇಳ್ಕೊಂಡು ಮಾಡ್ತಾ ಇದ್ದೀರಾ, ಅದಕ್ಕೆ ಶಾಸ್ತ್ರಾಧಾರಿತವಾದ ಪೂಜೆ ಆಗಿಲ್ಲ ಅದು. ಅದಕ್ಕೋಸ್ಕರವಾಗಿ ಸರ್ವೇ ಸಾಮಾನ್ಯವಾಗಿ ಸಂಬಂಧಗಳನ್ನು ಒಗ್ಗೂಡಿಸುವುದೇ ಶಾಸ್ತ್ರಾಧಾರಿತವಾದ ಪೂಜೆ. ಒಪ್ಕೋಬೋದಲ್ಲ? ಹಾಗಾದರೆ ಅದು ಯಾವ ರೀತಿ ಸಂಬಂಧಗಳನ್ನ ಒಗ್ಗೂಡಿಸುವುದು ಅಂತಕ್ಕಂಥದ್ದು ಎಲ್ಲರ ಪ್ರಶ್ನೆ ಇರತಕ್ಕಂಥ ಸಹಜವಾದ ಪ್ರಕ್ರಿಯೆ ಇದು. ನಮ್ಮ ಮನೆಯಲ್ಲಿ ಹೊಂದಾಣಿಕೆ ಇಲ್ಲ, ನಮ್ಮ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲ, ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲ, ಇದೇ ಅಲ್ಲ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆಯಾ? ಸಿಕ್ಕಿದ್ದರೆ ಮಾಡ್ಕೊಂಡೋಗಿ, ಸಿಕ್ಕಿಲ್ಲವಾ ಪ್ರಯತ್ನಿಸಿ. ಏನನ್ನು ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತಕ್ಕಂತಹ ವಿಚಾರಕ್ಕೆ ಇವತ್ತು ನಿಮ್ಮ ಮುಂದೆ ಇಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರಕ್ಕೆ, ಸಂಬಂಧಗಳನ್ನು ಒಗ್ಗೂಡಿಸುವುದಕ್ಕೆ ನಾವು ಏನನ್ನು ನಾವು ಯಾವುದರ ಮೂಲಕವಾಗಿ ನಮಗೆ ಸಂದೇಶ ಬರಬೇಕಿತ್ತು ಅನ್ನೋದಕ್ಕೆ ಒಂದು ಮನೆಯ ಚಿತ್ರಣವನ್ನು ನೋಡಿ ತದನಂತರ ಅದರ ಬಗ್ಗೆ ಮಾಹಿತಿಯನ್ನು ಕೊಡೋಣ. ಒಂದು ಮನೆಯ ಚಿತ್ರದಿಂದ ಆ ಚಿತ್ರ ಯಾವ ಮಟ್ಟಕ್ಕೆ ಸಂಬಂಧವನ್ನು ಕೂಡಿಸುತ್ತಾ, ಇದು ನಾರ್ತ್ ಈಸ್ಟ್ ಕಾರ್ನರ್ ವಾಸ್ತು ಪ್ರಕಾರ ಅಂತಕ್ಕಂಥ ಹೇಳ್ತಕ್ಕಂಥ ಅವರಿಗೆ ನಾರ್ತ್ ಈಸ್ಟ್ ಅಂದರೆ ಅಯ್ಯೋ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಮನೆ ಬಾಗಿಲು ಕಾಣಿಸ್ತಾ ಇದೆ, ಕೊನೆ ದಿಕ್ಕಲ್ಲಿ ಅಗಲಾಗಿರ್ತಕ್ಕಂಥ ಭಾಗ, ದಿಕ್ಕು ಬಾಗಿಲಿಗೆ ಬಿಟ್ಟಿರ್ತಕ್ಕಂಥ ಜಾಗ ಅಂದರೆ ಮೂಲೆ ಮುರಿದಾಯಿತು.
ಅದನ್ನು ಈಶಾನ್ಯ ಮೂಲೆ ದೇವಮೂಲೆ ಅಂತ ಅಂದ್ಕೊಂಡೇ ನಮ್ಮ ದೇಶ ಹಾಳಾಗಿರೋದು. ನೋಡಮ್ಮ, ಅಲ್ಲಿ ಬಾಗಿಲನ್ನ ನಿಲ್ಲಿಸೋದಕ್ಕೆ ಬಿಟ್ಟಿದ್ದಾರೆ, ಆ ಕಡೆ ಕಿಟಕಿ. ಈಗ ಅದು ಮೂಲೆ ಮುರಿತಾ ಇಲ್ವಾ? ಇದು ಸಂಬಂಧವನ್ನು ಕೆಡಿಸುವ ಮನೆ. ಈಗ ಇಷ್ಟು ಖರ್ಚು ಮಾಡಿ ಮನೆ ಕಟ್ತಾ ಇದ್ದಾರೆ, ಇನ್ನೂ ಅರ್ಧನೂ ಆಗಿಲ್ಲ. ಅದು ಮೆಟ್ಲು ಹೆಂಗೆ ಕೊಟ್ಟಿದ್ದಾರೆ, ಏಣಿ ಹಾಕ್ತಂಗೆ ಹಾಕ್ಬಿಟ್ರು, ಮುಗೀತು ಮನೆಗೆ. ಅಂದರೆ ಮೆಟ್ಲಿಂದ ಮನೆ ಹಾಳಾಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ನಮಗಿನ್ನೂ ಜನಕ್ಕೆ ಅರ್ಥ ಆಗಿಲ್ಲ. ನಂಬರ್ 1, ಯಾವುದೋ ಒಂದು ಮೂಲೆ ತೂಕ ಇರೋ ಜಾಗದಲ್ಲಿ ಹಾಕ್ಬಿಟ್ರೆ ಆಯಿತು ಅಂತ ಹೇಳಿರ್ತಾರೆ, ಯಾರೋ ತಲೆಕೆಟ್ಟವು ಹಾಕಿರ್ತಾರೆ. ನೋಡಿ, ಆ ಮೆಟ್ಲು ಏನಾದ್ರು ಚೆನ್ನಾಗಿ ಕಾಣಿಸುತ್ತೇನಮ್ಮ, ಮುಂದ್ಗಡೆ ರಸ್ತೆಯಲ್ಲಿ ನಿಂತ್ಕೊಂಡಾಗ ಆ ಮನೆ ಎಷ್ಟು ವಿಘ್ನವಾಗಿ ಕಾಣಿಸ್ತಾ ಇದೆ, ಸ್ವಲ್ಪ ಯೋಚನೆ ಮಾಡಬೇಕು. ಹೌದಲ್ಲ? ಎಷ್ಟು ಬಂಡವಾಳ ಹಾಕಿ ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ತೊಗೋಬೇಕಾದ್ರೆ ಎಷ್ಟು ದುಡ್ಡು ಕೇಳಿದಷ್ಟು ದುಡ್ಡು ಕೊಡಬೇಕು. ಕಟ್ತಿರೋದು ಹುಚ್ಚಾಸ್ಪತ್ರೆ ಮನೆ. ಸೈಟ್ ಏನು ಮಾಡುತ್ತೀಗ? ಸಂಬಂಧವನ್ನು ಹಾಳು ಮಾಡ್ತಕ್ಕಂತಹ ಮನೆಯಾಗಿದೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ಮುಂದೆ ವಿವರಿಸ್ತಾ ಹೋಗೋಣ. ಈಶಾನ್ಯ ಭಾಗದಲ್ಲಿ ಬಾಗಿಲಿಡ್ತಕ್ಕಂಥದ್ದು ತುಂಬ ಶ್ರೇಷ್ಠ ಅಂತ ಪುಸ್ತಕದಲ್ಲಿ ಇದೆ, ಶಾಸ್ತ್ರದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ, ಅದನ್ನೇ ಮಾಡ್ತಾ ಇದ್ದಾರೆ, ಮನೆ ಕಟ್ತಾನೇ ಇದ್ದಾರೆ. ಮನೆಯಲ್ಲಿ ನೋಡಿದ್ರೆ ಈ ರೀತಿಯಾಗಿ ಮೂಲೆಯನ್ನು ಮುರಿದ್ರೆ ಇದಕ್ಕೇನು ಹೇಳುತ್ತೆ ಅಂದರೆ ಅದು ಈಶಾನ್ಯ ಮೂಲೆ. ಆ ಗೋಡೆಯ ಬಾಜುಗೆನೆ ತಂದು ಬಾಗಿಲು ನಿಲ್ಲಿಸ್ತಾರೆ, ಗೋಡೆಗೆ ಅಂಟುಕೊಂಡಂಗೆ ಬಾಗಿಲು ನಿಲ್ಲಿಸ್ತಾರೆ, ಅಲ್ಲಿ ಒಂದು ಚೂರು ಗ್ಯಾಪ್ ಬರಲ್ಲ. ಇದನ್ನು ಏನು ಹೇಳುತ್ತೆ ಅಂದರೆ ಸಂಬಂಧವನ್ನು ದೂರ ಮಾಡುತ್ತೆ. ಮೊದಲನೇ ವಿಚಾರ, ಈ ಬಾಗಿಲು ನಿಲ್ಲಿಸಿದ ಮನೆ ಸಂಬಂಧವನ್ನು ದೂರ ಮಾಡುತ್ತೆ ಅಂತ ನಮಗೆ ಗೊತ್ತಿಲ್ಲ. ಈಗ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗೋಣ. ಸಂಬಂಧವನ್ನು ಯಾವ ರೀತಿಯಾಗಿ ಅದು ದೂರ ಮಾಡುತ್ತೆ ಅಂತಕ್ಕಂಥದ್ದು ಚಿತ್ರಣ ಸಾಕು, ಅದರ ಬಗ್ಗೆ ವಿಶ್ಲೇಷಣೆ ಕೊಡೋಣ. ಏನಪ್ಪ ಅದು ಅಂತಕ್ಕಂಥ ವಿಷಯಕ್ಕೆ ಹೋದರೆ ತುಂಬ ಹೈಲೈಟ್ ಆಗಿರ್ತಕ್ಕಂಥ ವಿಚಾರಗಳು ಮನೆಯಲ್ಲಿ ಪ್ರಸ್ತಾಪ ನಡೆಯುತ್ತೆ. ನನಗಿದು ಬೇಕು, ನನಗೆ ಈ ಥರನೇ ಇರಬೇಕು, ಸಂಬಂಧವನ್ನು ಕೆಡಿಸೋದದು. ಹೌದಲ್ಲ? ಹೌದು. ಸುಮ್ಮನೆ ತೀರ್ಮಾನ, ನನಗಿದು ಬೇಡ, ನನಗದು ಬೇಕು. ಆಮೇಲೆ ನೀನು ಸರಿ, ನಾನು ಸರಿ ಇಲ್ಲ, ನಾನು ಸರಿ, ನೀನು ಸರಿ ಇಲ್ಲ. ಸಂಬಂಧಗಳನ್ನ ಕೆಡಿಸೋದಕ್ಕೆ ಈ ಒಂದು ವಿಚಾರಗಳು ಮನೆಯಲ್ಲಿ ವಾದ ವಿವಾದಗಳು ನಡೆಯುತ್ತೆ. ಇದು ಒಂದಿನದ್ದಲ್ಲ, ಮನೆ ವಾಸ ಮಾಡೋಕ್ಕೆ ಮನೆ ಕಟ್ಟಿರೋದು, ವಾಸ ಮಾಡೋಕ್ಕೆ ಮನೆ ಕಟ್ಟಿರೋದು ಅಂತ ಹೇಳ್ತಿರ್ತಕ್ಕಂಥದ್ದು ತಪ್ಪಾಗಿರೋದು. ನಾವೆಲ್ಲ ಅದೇ ತಾನೇ ಮಾಡ್ತಾ ಇರೋದು. ಮನೆ ಏನಕ್ಕೆ ಕಟ್ತಾ ಇದೆಯಾ? ವಾಸ ಮಾಡೋಕ್ಕೆ. ವಾಸಕ್ಕೆ ಹೋದ್ಮೇಲೆ ಕೇಳಿ ಹೇಗಿದೆ ಅಂತ, ಅದಾಲೆ ತದ್ವಿರುದ್ಧ ಆಗ್ಬಿಟ್ಟಿರುತ್ತೆ. ಅಯ್ಯೋ ಏನೋ ಅಂದ್ಕೊಂಡು ಮನೆ ಕಟ್ತೆ, ಮನೆಗೆ ಬಂದೆ, ಏನು ಒಂದಕ್ಕೊಂದು ಸಟ್ಟೆ ಆಯ್ತಲ್ಲ, ಮನೇಲಿ ನೋಡಿದ್ರೆ ಈ ಮಟ್ಟಕ್ಕೆ ಆಗ್ತಾಯಿದೆ. ಸೊ ಹಾಗಿದ್ದ ಮೇಲೆ ಇಷ್ಟು ಕೋಟಿಗಟ್ಟಲೆ, ಇವತ್ತಂತೂ ಮನೆ ಕಟ್ಟಿದ್ರೆ ಕೋಟಿಗಟ್ಟಲೆ ಬೇಕು. ಹೌದಾ? ಕೋಟಿಗಟ್ಟಲೆ ಬಂಡವಾಳ ಹಾಕಿ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಸಾಧನೆಯನ್ನು ನಾವು ಮಾಡಬೇಕು, ಅದ್ರ ಕ್ರಮ ಏನು, ಬಾಗಿಲ ಅರ್ಥ ಏನು, ಕಿಟಕಿ ಅರ್ಥ ಏನು, ಮನೆಯ ಅರ್ಥ ಏನು, ಸೈಟಿನ ಅರ್ಥ ಏನು, ಅದನ್ನು ಹೇಗೆ ಬಳಸಿದ್ರೆ ಅದು ಅರ್ಥ ಸಿಕ್ಕತ್ತೆ, ಈ ವಿಚಾರವನ್ನು ಹೇಳೋರು ಯಾರಿಲ್ಲ. ಇಲ್ಲಿಟ್ಟರೆ ಒಳ್ಳೆಯದು, ಅದೇ ಪೂಜೆ. ಅವ್ರು ಹೇಳಿದ್ದೇ ಪೂಜೆ ಆಗತ್ತೆ ಹೊರತು ಅದು ಪೂಜೆ ಅಲ್ಲ. ಈಗ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ, ಯಾವುದರಲ್ಲಿ? ಈಶಾನ್ಯದಲ್ಲಿ ಬಾಗಿಲನ್ನು ಇಟ್ಟರೆ ಒಳ್ಳೆಯದು ಅಂತ ಈ ಬುಕ್ಕಲ್ಲಿ ಪ್ರಿಂಟ್ ಹಾಕಿ ಬೇಕಾದ ಕೋಟಿಗಟ್ಟಲೆ ಬುಕ್ ಬಂದ್ಬಿಟ್ಟಿದೆ. ಇದೆ, ನೋಡ್ತಾ ಇದ್ದಾರೆ, ಮನೆ ಕಟ್ತಾ ಇದ್ದಾರೆ. ಶಾಸ್ತ್ರ ಹೇಳೋರು ಅದನ್ನೇ ಹೇಳೋದು, ವಾಸ್ತು ಹೇಳೋರು ಅದನ್ನೇ ಹೇಳೋರು, ಮನೆ ಕಟ್ತಿರೋರು ಅದನ್ನೇ ಹೇಳೋದು, ಮೇಸ್ರಿನೂ ಅದನ್ನೇ ಹೇಳೋದು. ಆದರೆ ನಾವು ಅರ್ಥ ಮಾಡ್ಕೋಬೇಕು ನಾವೆಲ್ಲಿ ತಪ್ಪಿದ್ದೀವಿ ಅಂತಕ್ಕಂತಹ ವಿಚಾರಕ್ಕೆ ಒಂದು ಮ್ಯಾಚಿಂಗ್ ವಿಚಾರ ಹೇಳ್ತೀನಿ. ಹಸಿ ಬಟಾಣಿ, ಆಲೂಗೆಡ್ಡೆ, ಗೊತ್ತಲ್ಲಮ್ಮ? ಆಹಾರದಲ್ಲಿ ಮ್ಯಾಚಿಂಗಲ್ಲಿ ನಾವು ಎಲ್ಲಿ ದಾರಿ ತಪ್ಪಿದ್ದೀವಿ ಅಂತ. ಹಸಿ ಬಟಾಣಿ, ಆಲೂಗೆಡ್ಡೆ ತುಂಬ ಚೆನ್ನಾಗಿರುತ್ತೆ, ಮ್ಯಾಚಿಂಗ್ ಇರುತ್ತೆ. ಯಾಕೆಂದರೆ ಅಡುಗೆ ಮಾಡಬೇಕಾದ್ರೆ ಈ ಕಾಳು ಜೊತೆಗೆ ಈ ತರಕಾರಿ ಹಾಕಿದ್ರೆ ಮ್ಯಾಚ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಆದರೆ ಮ್ಯಾಚ್ ಆಗೋದು ಸರಿ, ತಿನ್ನೋಕ್ಕೆ ರುಚಿ ಸರಿ, ಹೊಟ್ಟೆ ಉಬ್ಬರಿಸ್ಕೊಳತ್ತಲ್ಲ, ಅಲ್ಲೈತೆ ನೋಡ್ರಿ ನಿಮ್ಮ ಹಣೆ ಬರ. ಏನಮ್ಮ, ಮ್ಯಾಚಿಂಗ್ ಮಾಡಿದ್ರೆ ಸರಿಯಪ್ಪ, ಇದ್ರ ಜೊತೆ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಸರಿ, ತಿಂದ ನಂತರ ಹೊಟ್ಟೆ ಉಬ್ಬರಿಸ್ಕೊಳತ್ತಲ್ಲ, ಆಗೇನು ಕತೆ? ಏನು ಮಾಡೋದು ಇವಾಗ? ಮ್ಯಾಚಿಂಗ್ ಸರಿ ಇಲ್ವಾ, ತಿಳಿದಿರೋದು ಸರಿ ಇಲ್ವಾ, ಊಟ ಮಾಡ್ತಿರೋದು ಸರಿ ಇಲ್ವಾ, ನಾವು ಹುಟ್ಟಿರೋದೇ ಸರಿ ಇಲ್ವಾ? ಉದಾಹರಣೆ ಹೇಳ್ತೀನಿ. ನಾವು ಅಡುಗೆ ಮಾಡೋದ್ರಲ್ಲೂ ಮ್ಯಾಚಿಂಗ್ ನೋಡಿ ಮಾಡ್ತೀವಿ, ಆರೋಗ್ಯ ಹಾಳಾಗ್ತಾ ಇದೆ, ನಮಗಿನ್ನೂ ಅರ್ಥ ಆಗಿಲ್ಲ. ಎರಡನೇ ವಿಷಯಕ್ಕೆ, ಗಂಡ ಹೆಂಡತಿ ವಿಷಯಕ್ಕೆ ಬಂದ್ಬಿಡೋಣ. ಎರಡು ದೇಹ, ಎರಡು ಮನಸ್ಸು ಇರುವಂಥ ಗಂಡ ಹೆಂಡ್ತಿನೇ ಒಂದಾಗಿಲ್ಲ, ಮದುವೆ ಮಾಡ್ತಾನೇ ಇದ್ದೀವಿ. ನಿಲ್ಲಿಸಿದ್ದೀವಿ ನಮ್ಮ? ಇಲ್ಲ. ಗಂಡ ಹೆಂಡತಿ ಒಂದಾಗಿದ್ದಾರೆ ನಮ್ಮ? ಇಲ್ಲ. ಮ್ಯಾಚಿಂಗ್ ಮಾಡಿ ಅಡುಗೆ ಮಾಡ್ತಾ ಇದ್ದೀವಿ, ಚೆನ್ನಾಗಿದ್ದೀವಿ ನಮ್ಮ? ಇಲ್ಲ.
ನಾವು ಇಷ್ಟಪಟ್ಟಂಗೆ ದೇವ್ರ ಪೂಜೆ ಮಾಡ್ತಾಯಿದ್ದೀವಿ, ಚೆನ್ನಾಗಿದ್ದೀವೇನಮ್ಮ? ಯಾವುದೂ ಇಲ್ಲ. ಮತ್ತು ಯಾಕೆ ಮಾಡಬೇಕಿದು? ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಯಾವತ್ತೇ ಆಗಲಿ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿ, ಪುಸ್ತಕದಲ್ಲಿ ಇರುವುದನ್ನು ನೋಡಿ ನೀವು ಬದುಕಕ್ಕೆ ಹೋದರೆ ಸೀರಿಯಲ್ ನೋಡಿ ಮದುವೆ ಮಾಡ್ಕೊಂಡಂಗೆ ಆಗತ್ತೆ. ಯಾಕೇನು ಹೇಳಿದೆ? ಸೀರಿಯಲ್ ಹೇಳಿದೆ, ಎಲ್ರಿಗೂ 2-3 ಹೆಂಡ್ತಿ ಇರೋದ್ರಲ್ಲಿ. ಸಿನಿಮಾದಲ್ಲಿ ಅಪ್ಪಿ ತಪ್ಪಿ ಏನೋ 2 ಹೆಂಡ್ತಿ, ಸೀರಿಯಲಲ್ಲಿ ಎಲ್ಲ ಹೋಲ್ಸೆಲಾಗಿ 2 ಹೆಂಡ್ತಿ 3 ಹೆಂಡ್ತಿ. ಯಾಕೆಂದರೆ ಸ್ಟೋರಿ ಹೋಗ್ಬೇಕದು ಅಲ್ಲಮ್ಮ. ಹಾಗೆ ಸೀರಿಯಲ್ ನೋಡಿ ಜೀವನ ಮಾಡ್ದಂಗಿದೆ ಇವತ್ತಿನ ಶಾಸ್ತ್ರ, ಇವತ್ತಿನ ಪೂಜೆ. ಇದರಿಂದ ನಾವು ದೇವರನ್ನ ನಿಂದನೆ ಮಾಡ್ದಂಗಾಗತ್ತೆ, ದೇವರಿಂದ ನಾವು ಶಾಪ ತೊಗೊಂಡಂಗಾಗತ್ತೆ. ದೇವ್ರ ಪೂಜೆ ಮಾಡೋರು ಕಣ್ಣೀರು ಹಾಕಿದ್ರೆ ಶಾಪ ಆಗತ್ತೆ ಮನೆಗೆ. ಅಡುಗೆ ಮಾಡೋ ಮ್ಯಾಚಿಂಗೂ ಸರಿಯೇ, ಮದುವೆ ಮಾಡೋ ಮ್ಯಾಚಿಂಗೂ ಸರಿಯೇ, ಮನೆ ಕಟ್ಟೋ ಮ್ಯಾಚಿಂಗೂ ಸರಿಯೇ, ಮೂರೂ ಇತ್ಯರ್ಥ ಆಗೇ ಇಲ್ಲ. ಶಾಸ್ತ್ರರಹಿತವಾಗಿರ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಹೊರತು ಶಾಸ್ತ್ರಾಧಾರಿತವಾದಂತಹ ಮನೆಯನ್ನು ಕಟ್ಟಲಿಕ್ಕೆ ರೆಡಿ ಇಲ್ಲ. ಸ್ವಾಮಿ ಊರೆಲ್ಲ ಕಟ್ತಾವ್ರೆ ಅಂತ ಹೇಳಿದ್ರೆ ನಾವೇನು ಹೇಳೋಕ್ಕಾಗಲ್ಲ. ಅವರು ಮದುವೆ ಮಾಡ್ಕೊಂಡ್ರು ನಾನು ಮಾಡ್ಕೊಂಡೆ ಅಂದರೆ ನಾವೇನು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಮದುವೆ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಊಟಕ್ಕೆ ಹೋಗ್ತಾರೆ, ಹೌದಾ? ಈಗ ಅನ್ನ ಸಂತರ್ಪಣೆಯನ್ನು ಮಾಡಿದಂತಹ ಮದುವೆ ಮಾಡಿದಂಥ ಗಂಡ ಹೆಂಡತಿಗೆ ಒಳ್ಳೆಯದಾಗತ್ತೆ ಅಂತ ಮಾಡ್ತಾರೆ, ಶಾಸ್ತ್ರಾಧಾರಿತವಾದ ವಿಚಾರದ. ಆ ಅಡುಗೆಯಲ್ಲಿ ಮನುಷ್ಯನ ದೇಹಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಅಡುಗೆ ಯಾವ ಕಾರಣಕ್ಕೂ ಇರಲ್ಲ. ಇಲ್ಲಿ ಮಾಡ್ತಿರೋದೇನು, ಗಂಡು ಹೆಣ್ಣಿಗೆ ಒಳ್ಳೆಯದಾಗಲಿ, ಅವ್ರು ಊಟ ಮಾಡಿ ಆಶೀರ್ವಾದ ಮಾಡಲಿ ಅಂತ ಮಾಡ್ತಾರೋ ಅಡುಗೆ. ಆ ಅಡುಗೆ ಆರೋಗ್ಯದಾಯಕವಾದ ಅಡುಗೆ ಯಾವುದು ಅಂತ ಯಾರು ಹೇಳ್ತಾವ್ರ, ಯಾರು ಮಾಡ್ತಾವ್ರ? ತರಕಾರಿ ಮ್ಯಾಚಿಂಗ್, ಇದಕ್ಕಿದು ಮ್ಯಾಚಿಂಗ್. ಗೋಬಿ ಮಾಡಿದ್ರೆ ಇದು ಪಕ್ಕ ಯಾವ್ದು ಕೊಡಬೇಕು, ಪೂರಿ ಮಾಡಿದ್ರೆ ಅದರ ಪಕ್ಕ ಯಾವ್ದು ಕೊಡಬೇಕು, ಚಪಾತಿ ಮಾಡಿದ್ರೆ ಅದರ ಪಕ್ಕ ಯಾವ್ದು ಕೊಡಬೇಕು, ಇದು ಇವ್ರ ಮ್ಯಾಚಿಂಗು. ಬಟ್ ದೇಹಕ್ಕೆ ಹೊಂದಾಣಿಕೆ ಆಗಲ್ಲ. ಇಷ್ಟೆಲ್ಲ ಮಾಡಿರ್ತಕ್ಕಂಥ ಒಂದು 4-5 ಪಲ್ಯ, 2 ಸ್ವೀಟು, ಮೊಸರು, ಮಜ್ಜಿಗೆ, ತುಪ್ಪ, ಉಪ್ಪಿನಕಾಯಿ ಎಲ್ಲವನ್ನು ತೊಗೋತೀವಿ. ಇದು ನಮ್ಮ ದೇಹಕ್ಕೆ ಯಾವ ಮಟ್ಟಕ್ಕೆ ಕೊಡುತ್ತೆ ಅಂದರೆ, ಅವ್ರು ಊಟ ಮಾಡಿದವರು ಅರಗಿಸ್ಕೊಳ್ಳೋತಕ್ಕಂಥ ವಿಚಾರಕ್ಕೆ ಅವ್ರನ್ನೇ ಕೇಳಬೇಕು. ಯಾಕೋ ಊಟ ಮಾಡಿದ್ಮೇಲೆ ಎದೆ ಉರಿತದೆ ಅಂತ ಒಬ್ಬರು, ಹೌದಾ ಅಲ್ವಾ? ಹೌದು. ಇದು ಕೊನೆಯಲ್ಲಿ ಒಂದು ಮಾತ್ರೆ ಕೊಡ್ತಾರೆ ಕಣಮ್ಮ. ಇದಕ್ಕೆಲ್ಲ ದೊಡ್ಡ ಸಮಸ್ಯೆ ಏನು ಅಂದರೆ, ಊಟ ಎಲ್ಲ ಆದಮೇಲೆ ಒಂದು ಪಾಯ್ಸನ್ ಮಾತ್ರೆ ಕೊಡ್ತಾರೆ, ಗೊತ್ತಿಲ್ಲ ಪಾಪ ಅವ್ರಿಗೆ. ಏನು ಅಂದರೆ ಬಾಳೆಹಣ್ಣು ಕೊಟ್ಬಿಡೋದು ಕೊನೆಯಲ್ಲಿ. ಅಮ್ಮ ಬಾಳೆಹಣ್ಣು ತಿಂದರೆ ಮುಗೀತು ನಿನ್ನ ಕತೆ, ಇಡೀ ಒಂದು ದಿನ ಎಲ್ಲ ಸುಧಾರಿಸ್ಕೋಬೇಕು, ರಾತ್ರಿ ನಿದ್ದೆ ಬರಲ್ಲ. ಯಾಕೆಂದರೆ ಬಾಳೆಹಣ್ಣು ಮ್ಯಾಚ್ ಆಗಲ್ಲ ಊಟಕ್ಕೆ. ಅದನ್ನು 1-1.5 ಗಂಟೆ ಬಿಟ್ಟು ತಿನ್ನಬೇಕು. ಬೋರ್ಡ್ ಹಾಕೋರ ಮದುವೆ ಮನೆಯಲ್ಲಿ? ಇಲ್ಲ. ಲೆಕ್ಕ ಹಾಕೋ. ಕೆಲವರಂತೂ ಎಲೆ ಮೇಲೆ ಇಟ್ಬಿಡ್ತಾರೆ ಬಾಳೆಹಣ್ಣ, ಅದು ತಿಥಿ ಆಯಿತು, ಮದುವೆ ಆಗಲ್ಲ. ಊಟದ ಎಲೆಯ ಮೇಲೆ ಬಾಳೆಹಣ್ಣು ಇಟ್ಕೊಂಡು ಹೋದ್ರೆ ಅದು ತಿಥಿ ಮನೆ ಊಟ ಆಯಿತು ಅಂತ ನಮಗೆ ಗೊತ್ತಿಲ್ವೇ? ಮಾಡಿರೋದೇನು ಮದುವೆ, ಊಟಕ್ಕೆ ಹಾಕಿರೋದು ಯಾವುದು ತಿಥಿ ಊಟ. ಯಾರು ತಿಥಿ ಕೇಳಿದ್ರೆ ಎಷ್ಟು ಬೇಜಾರಾಗುತ್ತೆ, ಸ್ವಲ್ಪ ಯೋಚನೆ ಮಾಡಿ. ಯಾವುದ್ರೂ ಇದೆ, ನಮ್ಮ ಮ್ಯಾಚಿಂಗಲ್ಲೆಲ್ಲ ಬದುಕ್ತಾ ಇದ್ದೀವಿ ನಾವು. ಪೂಜೆನೂ ಮ್ಯಾಚಿಂಗೆ, ನನಗೆ ಈ ದೇವ್ರು ಮಾಡಿದ್ರೆ ಒಳ್ಳೆಯದಾಗತ್ತೆ, ಆ ದೇವ್ರನ್ನ ಮ್ಯಾಚಿಂಗು, ಹೌದಾ? ಹಾಗೆ ಮ್ಯಾಚ್ ಫಿಕ್ಸಿಂಗ್ ಅಂತಾರೆ ಕೆಲವು ಸಂದರ್ಭದಲ್ಲಿ. ಹಾಗೆ ನಾವು ಮ್ಯಾಚ್ ಮಾಡಿಕೊಂಡು ಬದುಕ್ತಾ ಇದ್ದೀವಿ. ಶಾಸ್ತ್ರವಿಲ್ಲದ ರೀತಿಯದೇ ಮ್ಯಾಚಿಂಗ್ ಅಂತಕ್ಕಂಥದ್ದು. ಮ್ಯಾಚಿಂಗ್ ತಪ್ಪು ಅಂತ ಹೇಳ್ತಾ ಇಲ್ಲ, ಅದು ಎಷ್ಟು ಮಟ್ಟಿಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂತಹ ವಿಚಾರಕ್ಕೆ ಹೋದಾಗ ಇದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ದಿಕ್ಕು ನಮ್ಮ ಕುಟುಂಬವನ್ನು ದಿಕ್ಕನ್ನು ತಪ್ಪಿಸುತ್ತೆ, ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಮನೆಯಲ್ಲಿರುವ ದಿಕ್ಕುಗಳು ನಮ್ಮ ಕುಟುಂಬದ ದಿಕ್ಕನ್ನು ಬದಲಾಯಿಸುತ್ತೆ. ಈ ದಿಕ್ಕನ್ನು ನಿರೂಪಿಸೋರು ಯಾರು? ನಾವೇನೇ. ಇದನ್ನು ಹೇಳೋರು ಯಾರು? ಶಾಸ್ತ್ರ ಹೇಳೋರು. ಈ ದಿಕ್ಕಿಗೆ ಬಾಗಿಲಿಡಿ, ಈ ದಿಕ್ಕಿಗೆ ರಸ್ತೆ ಇದೆ. ಸೊ ಇವೆಲ್ಲವನ್ನು ವಿಷಯನ ಇಷ್ಟು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ನಾವು ಬೆಚ್ಚೋಗ್ತಾ ಇದ್ದೀವಿ, ಏನು ಮಾಡಿದ್ರೂ ಸಕ್ಸಸ್ ಆಗ್ತಾ ಇಲ್ಲ. ಆಗಿದ್ದೀವಿ ನಮ್ಮ ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದೀವಿ, ಯಾವುದ್ರಲ್ಲೂ ನೆಮ್ಮದಿ ಸಿಗ್ತಾ ಇಲ್ಲ. ಮನೆಗಳಲ್ಲಿ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಏನು ಅಂದರೆ, ಸಂಬಂಧಗಳ ಸಮಸ್ಯೆ ಕೆಡುತ್ತಿದೆ, ಹೌದಾ ಅಲ್ವಾ? ಇದೊಂದು ಬಿಟ್ಟರೆ ಬೇರೆ ಪ್ರಾಬ್ಲಮ್ ಇಲ್ಲ ರೀ, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಮನೆಯಲ್ಲಿ ಸಂಬಂಧ ಚೆನ್ನಾಗಿರಬೇಕು. ನಿನ್ನ ಮಗಳು ಅಂತೀರ, ಮಾತು ಕೇಳಲ್ಲ. ನಿಮ್ಮ ಮಗ ಅಂತೀರ, ನೀವು ಹೇಳೋದು ಕೇಳಲ್ಲ. ನಿಮ್ಮ ಗಂಡ ಅಂತೀರ, ಒಪ್ಕೊಳ್ಳಲ್ಲ. ನಿಮ್ಮ ಹೆಂಡತಿ ಅಂತೀರ, ಪ್ರೀತಿಸಲ್ಲ. ಸೊ ಇದೆಲ್ಲವೂ ಸೇರಿ ನಾವು ಯಾವ ಮಟ್ಟಿಗೆ ಕಷ್ಟವನ್ನು ಅನುಭವಿಸ್ಬೇಕು ಅಂತಕ್ಕಂಥದ್ದೇ ಈ ದಿನ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದ ವಿಚಾರ. ಇದು ಅರ್ಥ ಆಗತ್ತೆ ಅಂತೀಯಮ್ಮ, ಕಷ್ಟ ಅಂತೀಯಮ್ಮ? ಇದು ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ
ಹಾಗಿದ್ದ ಮೇಲೆ ಇನ್ನು ಮೇಲಾದರೂ ಮನೆ ಕಟ್ಟಿಬಿಟ್ಟಿದ್ದೀವಿ, ಈಶಾನ್ಯಕ್ಕೆ ಬಾಗಿಲು ಇಟ್ಬಿಟ್ಟಿದ್ದೀವಿ, ಎಷ್ಟೊಂದು ಜನ ಇಟ್ಟವ್ರೆ, ನಮ್ಮ ಲೈನಲ್ಲಿ ನಮ್ಮ ರಸ್ತೆ ಪೂರ್ತಿ ಅವರೇ ಸ್ವಾಮಿ ಎಲ್ಲ ಹಂಗೆ ಇಟ್ಟವ್ರೆ, ಅದಕ್ಕೆ ನಾವಿಟ್ಟು ಅನ್ನೋರೇ ಜಾಸ್ತಿ. ಬೇರೆಯವ್ರ ಮನೆ ಪೂಜೆ ಅಡುಗೆ ಮಾಡಿ ಆ ಅಡುಗೆ ನೋಡಿ ಇವ್ರು ಅಡುಗೆ ಮಾಡೋದು, ಬೇರೆಯವ್ರ ಮನೆ ಚಪ್ರ ಹಾಕೋರು ಇವ್ರ ಮನೆ ಚಪ್ರ ಹಾಕೋದು, ಅವ್ರ ಮಗಳ ಮದುವೆ ಮಾಡೋದು ಇವ್ರ ಮಗಳ ಮದುವೆ ಮಾಡೋದು, ಇದು ಒಂಥರ ಮ್ಯಾಚಿಂಗೆ. ನಾವು ಯಾವಾಗ ಮಾಡೋದು ನಮ್ಮ ಮಗಳದು ನಮ್ಮ ಮಗಂದು. ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರವನ್ನು ನಾವು ಆದಷ್ಟು ಮಟ್ಟಕ್ಕೂ ಸ್ವಲ್ಪ ನಮ್ಮಿಂದ ದೂರ ಮಾಡಿಕೊಂಡ್ರೆ ನೆಮ್ಮದಿಯಾಗಿ ಬದುಕ್ಬೋದು. ನಾವು ಯಾರನ್ನೋ ನೋಡಿ ಮ್ಯಾಚಿಂಗ್ ಮಾಡ್ಕೊಳ್ಳೋದು ಹೋಗೋದನ್ನು ಬಿಡಬೇಕು. ಬೇರೆಯವ್ರನ್ನ ಹೋಲಿಕೆ ಮಾಡಿ ನಾವು ಬದುಕಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಇನ್ನೊಬ್ಬರ ಮೇಲೆ ನಾವು ಅನುಕರಣೆ ಮಾಡ್ತೀವಿ. ಅಂದರೆ ಅವ್ರು ಹೇಳಿದವರೆಗೂ ನಾವು ಏನೂ ಮಾಡೋಕ್ಕಾಗಲ್ಲ, ಅವ್ರು ಹೇಳಿದ್ರೆ ಸರಿಗಿರುತ್ತೆ, ಅವ್ರು ಬಂದು ಹೇಳಿ ನಾವು ಮಾಡ್ತೀವಿ. ಈ ಮಟ್ಟಕ್ಕೆ ನಾವು ಸೋಮಾರಿತನದಲ್ಲಿ ಇನ್ನೊಬ್ಬರನ್ನು ಅವಲಂಬಿಸ್ಕೊಂಡು ಬದುಕ್ತಕ್ಕಂಥದ್ದೇ ಇದು ಒಂದು ದೊಡ್ಡ ಹೇಡಿತನ. ಯಾವ ಹೆಣ್ಣಾಗಲಿ ಯಾವ ಗಂಡ ಆಗಲಿ ಗಂಡನಿಗೋಸ್ಕರ ಹೆಣ್ಣು, ಹೆಣ್ಣಿಗೋಸ್ಕರ ಗಂಡ ಅಂತಕ್ಕಂತಹ ಇರ್ತಕ್ಕಂಥ ಕೃತಜ್ಞತೆ ಸರಿನೇ ಹೊರ್ತು ನಾನು ಹೆಣ್ಣಾಗಿ ಹೇಗಿರಬೇಕು ಹೇಗೆ ನಡ್ಕೋಬೇಕು ಅಂತ ಹೆಣ್ಣಾದಾಗ ಗಂಡಿಗಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆ ಬರಲ್ಲ. ಅದೇ ರೀತಿ ಗಂಡು ಕೂಡ ನಿರೀಕ್ಷೆ ಮಾಡದೆ ಹೆಣ್ಣಿನಿಂದ ಅಪೇಕ್ಷೆಯನ್ನು ಪಡೆದೆ, ಈ ಅಪೇಕ್ಷೆ ಅನ್ನೋದು ಗಂಡು ಹೆಣ್ಣಿನ ಮಧ್ಯೆ ತುಂಬ ತುಂಬ ಜಾಸ್ತಿ ಇರುತ್ತೆ. ನಿರೀಕ್ಷೆ ಅಪೇಕ್ಷೆ ಸರಿ ನಮ್ಮದು ಮನುಷ್ಯನ ಜೀವನದಲ್ಲಿ ನಿರೀಕ್ಷೆ ಮಾಡೋದು ಸರಿನಾ? ಇಲ್ಲ. ಈ ನಿರೀಕ್ಷೆ ಮಾಡಿಕೊಂಡೇ ಜೀವನ ಎಲ್ಲ ಪೂರ್ಣವಾಗಿ ದಾರಿ ತಪ್ಪಿಟ್ಟಿರ್ತೀವಿ ನಾವು. ನನ್ನ ಮಗನ ಸಾಕಿ ಒಳ್ಳೆ ಕೆಲಸಕ್ಕೆ ಕಳಿಸ್ಬಿಟ್ರೆ ಓದಿಸಿ ನನಗೆ ಮುಂದೆ ನನ್ನ ಮಗ ಒಳ್ಳೆಯದಾಗಿ ನೋಡ್ಕೋತಾನೆ ಇಲ್ಲ. ಇದೆಲ್ಲವೂ ಏನಕ್ಕೆ ಆಗ್ತಾ ಇದೆ ಅಂತಂದರೆ ನಾವು ತಿಳಿದೇ ಇರತಕ್ಕಂತಹ ಅಜ್ಞಾನತ್ವದಲ್ಲಿ ಯಾರೋ ಹೇಳಿದ್ದನ್ನು ನಾವು ಕೇಳಬಾರದು. ಈಗ ನಮ್ಮ ಕಾರ್ಯಕ್ರಮದಲ್ಲಿ ನಾನು ವಿಚಾರವನ್ನು ಹೇಳ್ತಾ ಇರ್ತಕ್ಕಂಥ ವಿಷಯ ಮಾಡಿ ಅಂತ ಹೇಳ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ಮೊದಲು ಮನನವಾಗಬೇಕು, ಚೆನ್ನಾಗಿ ಮೈಂಡಲ್ಲಿ ಕೂರಬೇಕು. ಆ ಕೂತಾಗ ಏನು ಮಾಡಬೇಕು ಅಂದರೆ ಪ್ರಯೋಗ ಮಾಡಬೇಕು. ಮಾಡಬಹುದಾ ಸ್ವಲ್ಪ ಪ್ರಯೋಗ ಮಾಡಿ ಸಕ್ಸಸ್ ಅಂದಾಗ ಮುಂದುವರಿಸಿ, ಇನ್ನು ಸ್ವಲ್ಪ ಸಕ್ಸಸ್ ಮುಂದುವರಿಸಿ. ಸಡನ್ನಾಗಿ ಹೇಳಿದ ತಕ್ಷಣ ಇದು ಇಟ್ಟಿಂಗ್ ಮಾಡಿದ್ರೆ ಒಳ್ಳೆಯದಾಗತ್ತೆ. ದೇವರ ಬಲಗಡೆ ತುಪ್ಪದ ದೀಪ ಹಚ್ಚಿ, ದೇವರ ಎಡಗಡೆ ಎಳ್ಳೆಣ್ಣೆ ದೀಪ ಹಚ್ಚಿ, ನಿಮ್ಮ ಕಾರ್ಯ ಸಕ್ಸಸ್. ನಿಮ್ಮ ಮನೆಯ ಎಡಭಾಗದಲ್ಲಿರೋ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸಿ, ಮದುವೆ ಸಕ್ಸಸ್. ಸೊ ಈ ಒಂದು ಕೆಟ್ಟ ಚಾಳಿಯನ್ನು ನಾವು ಬಿಡಬೇಕು. ಮೊದಲು ಅವರ ಅನುಭವವನ್ನು ನಿಮ್ಮ ಜೀವನದ ಮೇಲೆ ಏನಕ್ಕೆ ಹಾಕ್ಕೋತೀರಾ? ಇದಕ್ಕೆ ಇವತ್ತೂ ಕೂಡ ಕೆಲವರು ನಮ್ಮ ಕಾರ್ಯಕ್ರಮದಲ್ಲಿ ಅಕಸ್ಮಾತ್ ಕಮ್ಮಿ ಆಗಿದೆ. ಸ್ವಾಮಿ ಪರಿಹಾರ ಹೇಳಿ ಅಂತಾರಲ್ಲ, ಈ ಕೆಟ್ಟ ಚಾಳಿನೇ ಇದು. ಪರಿಹಾರ ಅಂತಕ್ಕಂಥದ್ದೇ ಯಾರೋ ಹೇಳಿದ್ದನ್ನು ನೀವು ಮಾಡೋದು ತಪ್ಪು. ಅದು ಪರಿಹಾರ ಅಲ್ಲ, ಮನೆ ಹಾಳಾಗೋದು, ಮನೆಗೆ ಬೆಂಕಿ ಬೀಳೋದದು. ಅವ್ರು ಹೇಳಿದ್ದು ಸತ್ಯ ಅಂತ ಏನಕ್ಕೆ ಒಪ್ಕೋತೀರಾ, ಏನಕ್ಕೆ ಮಾಡೋಕ್ಕೆ ಹೋಗ್ತೀರಾ ಅಂತಕ್ಕಂಥದ್ದು ನಿಮ್ಮಲ್ಲಿ ಪ್ರಜ್ಞೆ ಬರಲಿ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ವಿಚಾರವನ್ನು ಆರೋಗ್ಯ ರಹಸ್ಯ ಅಂತ ಹೆಸರಿಟ್ಟದ ಕಾರಣ ಏನಪ್ಪ ಅಂದರೆ ಪ್ರತಿಯೊಂದರಲ್ಲೂ ಆರೋಗ್ಯದಾಯಕವಾದ ಒಂದು ಮನಸ್ಥಿತಿ ಬರಬೇಕು. ನಾವು ಆರೋಗ್ಯ ಅಂದ ತಕ್ಷಣ ಯಾವುದೋ ಟಿಪ್ಸ್ ಹೇಳ್ತಾರೆ, ತಲೆನೋವಿಗೆ ಏನು ಅಂತ ಹೇಳ್ತಾರೆ, ಹೊಟ್ಟೆ ನೋವಿಗೆ ಏನು ಅಂತ ಹೇಳ್ತಾರೆ, ಪರಿಹಾರ ಹೇಳ್ತಾರೆ ಅಂತ ಪುಸ್ತಕ ಪೆನ್ ತಗೊಂಡು ಬರ್ಕೊಳ್ಳೋದು ತುಂಬ ಜಾಸ್ತಿ. ಏನಮ್ಮ ನಮ್ಮ ಕಾರ್ಯಕ್ರಮದಲ್ಲಿ ಪರಿಹಾರ ಇಲ್ಲ ಅಂತ ಸಾಕಷ್ಟು ಹೇಳ್ತಾ ಇರೋದು ನಾನು ಒಬ್ಬನೇ. ಪರಿಹಾರ ಇದೆ ಅಂತ ಹೇಳ್ತಿರೋರು ಊರೆಲ್ಲ ಹೇಳ್ತಿದ್ದಾರೆ ಅದಕ್ಕೊಂದು ಪರಿಹಾರ ಇದೆ. ಅದಕ್ಕೆ ಜನ ತುಂಬ ಈಸಿ. ಗುರುಗಳೇ ಆಯಿತು, ಗಂಡ ಹೆಂಡತಿ ದೂರ ಆಗ್ಬಿಟ್ರು, ಮುಂದೆ ಪರಿಹಾರ ಹೇಳಿ. ಗಂಡ ಹೆಂಡತಿ ದೂರ ಆಗಾಯಿತು, ಇವರು ಮದುವೆ ಮಾಡಿ ಕೈ ಸುಟ್ಕೊಂಡ ಆಯಿತು, ಈಗ ಒಂದು ಪರಿಹಾರ ಹೇಳಿ ಅಂತ ಶಾಸ್ತ್ರ ಕೇಳ್ತಾರೆ. ಆ ಪರಿಹಾರ ಅಲ್ಲ ರೀ ಅದು. ಏನಕ್ಕೆ ಮನೆ ಹಾಳಾಗೋ ಕೆಲಸ ಆಯಿತು ಅಂತ ಕೇಳಬೇಕು ನೀವು. ಪರಿಹಾರ ಎಲ್ಲಿ ಬಂತಲ್ಲಿ? ಗಂಡ ಹೆಂಡತಿ ಯಾಕೆ ದೂರ ಆದರು, ನಾವೇನು ತಪ್ಪು ಮಾಡ್ದೋ ಕೇಳಬೇಕು, ಕೇಳಲ್ಲ. ಇನ್ನೊಂದು ಮದುವೆ ಮಾಡಬೇಕು, ಯಾಕೋ ಸರಿಯಿಲ್ಲ ಬಿಟ್ಬಿಟ್ಟು. ಸೊ ಇನ್ನೊಂದು ಮಾಡ್ತಾರೆ, ಅದು ಫೇಲ್. ಮನೆಯೂ ಹಂಗೆ, ಒಂದು ಕಟ್ತಾರೆ ಇನ್ನೊಂದಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರವಾಗಿ ಮನೆಗಳನ್ನು ಕಟ್ಟುತ್ತಿರುವುದು ಯಾರಿಗೆ ಅಂತಂದರೆ ಇನ್ನೊಬ್ಬರಿಗಾಗಿ ಮನೆಯನ್ನು ಕಟ್ಟುತ್ತಿರುವ ನಮ್ಮಲ್ಲಿ ಅಭ್ಯಾಸ. ಮನೆ ನಮಗಲ್ಲಮ್ಮ ಕಟ್ಟೋದು, ಇನ್ನೊಬ್ಬರಿಗಾಗಿ ಕಟ್ಟುವ ಮನೆ ಅಂದರೆ ಯಾವುದೋ ಒಂದು ಗೊತ್ತಾ? ಬೇರೆಯವರಿಗೋಸ್ಕರ ಮನೆ ಕಟ್ಟುವುದು ಯಾವುದು? ಅದು ಯಾವ ರೀತಿ ಮನೆ ಆಗಿರುತ್ತೆ? ಪ್ರಶ್ನೆ. ಮನೆ ಅವರೇ ಕಟ್ತಿರೋದು, ದುಡ್ಡು ಅವ್ರದ್ದೇ, ಆದರೆ ಅವ್ರಿಗೋಸ್ಕರ ಮನೆ ಕಟ್ಟಲ್ಲ. ಅದನ್ನ ಇದು ಹಿಂಗೆ ಹೇಳಿದ್ರೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ನಾವು ಅಲ್ವಾ? ನಾವು ಕಟ್ಟಿದ್ಮೇಲೆ ನಾವು ಇರಬೇಕಲ್ವಾ? ಇಲ್ವಲ್ಲ. ಎಷ್ಟೋ ಜನ ಕಟ್ಟಾದ್ಮೇಲೆ ಬಾಡಿಗೆ ಕೊಡ್ತಾರೆ, ಸಂತೋಷ ಪಟ್ಕೋತಾರೆ. ಹೌದಾ ಇಲ್ವಾ? ಮನೆ ಕಟ್ಬಿಟ್ಟು ಬಾಡಿಗೆ ಕೊಡ್ತಾರೆ, ಎಷ್ಟು ಸೂಪರ್ ಅಲ್ವೇನಮ್ಮ? ಹೊಸ ಮನೆ ಇನ್ನೊಬ್ರು ಸೇರಿಸ್ಬಿಟ್ಟು ಬಾಯ್ ಟಾಟಾ ಬಾಡಿಗೆ ಎಸ್ಕೊಂಡು ಹೋಗ್ಬಿಡೋದು. ಇದು ಒಂದನೇ ಸ್ಟೇಜು. ಎರಡನೇದು ಬೊಗ್ಗೆ ಹಾಕ್ತಾರೆ.
ಮೂರನೇದು ಅಪ್ಪಿತಪ್ಪಿ ಮಾರಿಬಿಡ್ತಾರೆ. ಇನ್ನೊಬ್ಬರು ಮನೆ ತಾನೇ ಆಗಿದ್ದದು. ಈ ರೀತಿಯಾಗಿ ಏನಕ್ಕಾಗ್ತಾ ಇದೆ ಅಂದರೆ ನೀವು ತಿಳ್ಕೋಬೇಕು. ಮನೆ ಹಾಳು ಮಾಡೋ ಬಾಗಲಲ್ಲಿ ಇಟ್ಕೊಳ್ತಕ್ಕಂಥ ಶಾಸ್ತ್ರ ಅಂತ ಹೇಳ್ತಾ ಇರ್ತಕ್ಕಂಥ ಪುಸ್ತಕದಲ್ಲಾಗಲಿ ಹೇಳ್ದಿರ್ತಕ್ಕಂಥ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಕರ್ಮವೇ. ನಾವಿದನ್ನು ತಿಳ್ಕೊಂಡು ಬದಲಾವಣೆ ಆದರೆ ಚಂದ. ಆದರೆ ನೀವು ಅಂತೀರಾ ನಂಬಿಕೆ ಹೆಂಗೆ ಗುರುಗಳೇ, ನೀವು ಹಿಂಗೆ ಹೇಳ್ಬಿಟ್ರೆ ನಾವೇನೋ ಹೋಗಿ ಕೇಳ್ತೀವಿ, ಅವ್ರು ಹೇಳ್ತಾರೆ, ನೀವು ಹಿಂಗೆ ಹೇಳ್ಬಿಟ್ರೆ ನಾವು ಯಾರ ಹತ್ರ ಹೋಗೋದು ಅನ್ನೋ ಪ್ರಶ್ನೆ ಬರುತ್ತೆ. ಇದನ್ನು ನೀವು ಹೆದರ್ಕೊಳ್ಳೋದಲ್ಲ. 6 ತಿಂಗಳು ಲೇಟ್ ಆಗಲಿ ಮನೆ ಕಟ್ಟೋದು, 6 ತಿಂಗಳು ಲೇಟ್ ಆಗಲಿ ಮದುವೆ ಮಾಡೋದು, 6 ತಿಂಗಳು ಲೇಟ್ ಆಗಲಿ ಮಗು ನಾಮಕರಣ ಮಾಡೋದು, ಕರೆಕ್ಟ್ ರೀತಿಯಲ್ಲಿ ಮಾಹಿತಿ ತಿಳ್ಕೊಂಡು ಒಂದೇ ಸಲ ಮಾಡ್ತಕ್ಕಂಥ ದಯವಿಟ್ಟು ಪೂರ್ಣವತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ತ್ಕೊಳ್ಳಿ. ಈ ಅಭ್ಯಾಸ ನಿಮ್ಮಲ್ಲಿ ಬರಬೇಕು. ನಮಗೆ ಟೈಮ್ ಇಲ್ಲ, ಪುರುಸೊತ್ತಿಲ್ಲ, ಪಕ್ಕದಲ್ಲಿದ್ದರೂ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಹೋಗೋ ಕೇಳ್ಬಿಟ್ಟು ಈ ಕಥೆ ಎಲ್ಲ ಹೇಳ್ಕೊಂಡು ಕಾಲ ಕಳೆದ್ರೆ ಅದು ನಿಮ್ಮ ಸೋಮಾರಿತನ, ಅದು ನಿಮ್ಮ ಬೇಜವಾಬ್ದಾರಿತನ. ದಯವಿಟ್ಟು ದೇವ್ರನ್ನ ನಿಂದನೆ ಮಾಡಬೇಡಿ. ನೀವೆಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ಶುಕ್ರವಾರದಲ್ಲಿ 4 ಗಂಟೆ 3 ಗಂಟೆಗೆ ಎದ್ದು ಎಷ್ಟೋ ಜನ ಪಾಪ ಕಷ್ಟಪಡ್ತಾರೆ ನನ್ನ ಮನೆಗೆ ಒಳ್ಳೆಯದಾಗಲಿ ಅಂತ. ನೀವು ಮಾಡುತ್ತಿರುವ ಪೂಜೆ ಆ ಕ್ಷಣಕ್ಕೆ ನಿಮಗೆ ಖುಷಿ ಕೊಡ್ಬೋದು. ಪೂಜೆ ಎಲ್ಲ ಆದಮೇಲೆ ಕಣ್ಣೀರು ಹಾಕ್ಕೊಂಡು ಹೊರಗೆ ಬರ್ತೀರಾ. ಬೇಕಾದಷ್ಟು ಜನ ನಾನು ಸುಮಾರು ಜನ ನೋಡಿದ್ದೀನಿ. ಅದರಲ್ಲೂ ಕೆಲವರು ಇಷ್ಟು ಪುಸ್ತಕ ಇಟ್ಕೊಂಡಿರ್ತಾರೆ. ಶುಕ್ರವಾರ ಬಂದರೆ ವಿಷ್ಣು ಸಹಸ್ರನಾಮ, ಸೋಮವಾರ ಬಂದರೆ ಲಲಿತ ಸಹಸ್ರನಾಮ, ಎಷ್ಟೆಲ್ಲ ಪುಸ್ತಕಗಳು ತಂದು ಹೇಳಿ ಕೋಪ ಬರೆಸ್ಕೊಂಡು ಗಂಡನ ಮೇಲೂ ಸಿಟ್ಟು, ಮಕ್ಕಳ ಮೇಲೂ ಸಿಟ್ಟು, ತನಗೆ ತಾನೇ ಸಿಟ್ಟು. ಯಾಕೆ ಅಂದರೆ ಯಾವ ಹೆಣ್ಣು ಮಂತ್ರವನ್ನು ಪಠನೆ ಮಾಡ್ತಾಳೆ ಅವಳಿಗೆ ಸಿಟ್ಟು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಮಂತ್ರ ಪಠನೆ ಮಾಡೋದು ತಪ್ಪು ಅಂತಲ್ಲ, ಕ್ರಮ ತಪ್ಪು. ಮಂತ್ರ ಹೇಳುವುದು ತಪ್ಪಲ್ಲ, ಮಂತ್ರ ಕೇಳುವುದು ತಪ್ಪಲ್ಲ, ಕ್ರಮ ತಪ್ಪಿರುತ್ತೆ. ಆ ಕಾರಣದಿಂದಾಗಿ ಮಂತ್ರ ಹೇಳುವವರೇ ಮಂತ್ರ ಹೇಳಬೇಕೇ ಹೊರತು ನಾನು ಹೇಳಬಲ್ಲೆ ನನಗೂ ಕನ್ನಡ ಬರುತ್ತೆ ಅಂತ ಹೇಳಿ ಪುಸ್ತಕ ತಗೊಂಡು ಅಡುಗೆ ಮಾಡೋದು ಎಷ್ಟು ಸರಿನೋ ಪುಸ್ತಕ ನೋಡ್ಕೊಂಡು ಮಂತ್ರ ಹೇಳೋದು ಅಷ್ಟೇ ಸರಿ ಅಂತ ಪ್ರತಿಯೊಬ್ಬರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಕಾರಣ ಪುಸ್ತಕದ ಪ್ರಪಂಚ ಆಗಿದೆ ಇವಾಗ. ಏನು ಮಾಡೋಕ್ಕೂ ಪುಸ್ತಕ ಇದೆ ಅಂತ ಗೊತ್ತು ಅಂತ ಎಷ್ಟೋ ಜನ ಜೀವನವನ್ನು ಹಾಳು ಮಾಡ್ಕೊಂಡಿದ್ದಾರೆ. ಪುಸ್ತಕದ ಪ್ರಪಂಚದಲ್ಲಿ ನಾವು ಫಿಕ್ಸ್ ಆಗೋದು ಯಾವ ಕಾರಣಕ್ಕೂ ಸೂಕ್ತವಲ್ಲದ ವಿಚಾರ. ಪುಸ್ತಕ ಪ್ಲಸ್ ಯಾರೋ ಹೇಳಿದ್ದನ್ನು ನಂಬಿಕೊಂಡು ನಾವು ಮುಂದುವರಿತಕ್ಕಂಥದ್ದು ಯಾವ ಕಾರಣಕ್ಕೂ ಇಲ್ಲಿ ವಿಚಾರಗಳನ್ನು ನಾನು ಮುಂದೆ ಇಟ್ಟು ತೋರಿಸ್ತಾ ಇದ್ದೀನಿ. ಏನು ಒಂದು ಮನೆಗೆ ಬಾಗಿಲಿಡ್ತಕ್ಕಂಥದ್ದು, ರಸ್ತೆ ಇರ್ತಕ್ಕಂಥದ್ದಕ್ಕೆ, ಒಂದು ಮೆಟ್ಲಾಗ್ತಕ್ಕಂಥದ್ದಕ್ಕೆ ಎಷ್ಟು ಜೀವ ಇರುತ್ತೆ. ಈಗ ನಮಗೆ ಕೈಯಲ್ಲಿ ಏನಾದ್ರು ಪೆಟ್ಟಾದರೆ ಚುಚ್ಕೊಂಡ್ರೆ ಎಷ್ಟು ನೋವಾಗತ್ತಮ್ಮ. ಅಯ್ಯೋ ಪ್ರಾಣ ಹೋದಂಗೆ ಆಯ್ತದೆ ಅಂತಾರೆ, ಹೌದಾ? ಅಂದರೆ ದೇಹದ ಪ್ರತಿ ಭಾಗದಲ್ಲೂ ಪ್ರಾಣ ಇದೆ ಅಂತ ನಮ್ಗೆ ಗೊತ್ತಿದ್ದು, ಮನೆ ಕಟ್ಟುವ ಪ್ರತಿ ಭಾಗದಲ್ಲೂ ನಮ್ಮ ಪ್ರಾಣ ಇರುತ್ತೆ, ನಮ್ಮ ಕುಟುಂಬದವರ ಪ್ರಾಣ ಇರುತ್ತೆ ಅಂತ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಇದನ್ನು ಹೇಳೋರು ಹೇಳ್ತಾ ಇದ್ದಾರಾ? ಇಲ್ಲ. ಮತ್ತು ಅದನ್ನು ನಂಬೋದು ಎಷ್ಟು ಸರಿ ಅಂತ ನೀವೇ ಡಿಸೈಡ್ ಮಾಡಿ. ಇಷ್ಟು ಇವತ್ತು ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿರ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ. ಕುಟುಂಬವನ್ನು ಒಂದು ಮಾಡ್ತಕ್ಕಂತಹ ಮದುವೆ ಆಗಬೇಕು, ಕುಟುಂಬವನ್ನು ಒಂದು ಮಾಡ್ತಕ್ಕಂಥ ಮನೆ ಆಗಬೇಕು, ದೇಹವನ್ನು ಚೆನ್ನಾಗಿಟ್ಕೊಳ್ತಕ್ಕಂಥದ್ದಕ್ಕೆ ನಾಮಕರಣ ಆಗಬೇಕು. ಇದೆಲ್ಲವೂ ಕೂಡ ನಾವು ಇಲ್ಲಿವರೆಗೂ ಇದರ ಪಕ್ಕದಲ್ಲಿ ಒಂದು ವಿಚಾರ ಹೇಳಬೇಕಂದ್ರೆ, ಮಗು ಹುಟ್ಟಿದ ಮೇಲೆ ಶಾಸ್ತ್ರ ಕೇಳ್ತೀವಿ ಮಗುಗೆ ಯಾವ ಹೆಸರಿಡಬೇಕು ಅಂತ, ಹೌದಲ್ಲಮ್ಮ? ಅವ್ರು ಹೇಳ್ತಾರೆ ಕಾ ಟಾ ಪಾ ಏನೋ ಒಂದು ಹೇಳ್ತಾರೆ. ಒಬ್ಬರು 3-4 ಬರ್ಕೊಬಿಡ್ತಾರೆ ಯಾವುದೋ ಇಟ್ಕೊಂಡು ಹೋಗೋ ಕಡೆ ಅಂತ. ಅದು ಮಗುಗೆ ಬರೋದು ಒಂದೇ ಆದರೂ ಅದು ಸತ್ಯ ಅಲ್ಲ. ಮಗುವಿನ ಹೆಸರು ನೀವು ಶಾಸ್ತ್ರ ಕೇಳಿದಂತಹ ಅಕ್ಷರಗಳು ಕೊಡ್ತಾರಲ್ಲ, ಅದು ಮಗುವಿನ ಹಿಂದಿನ ಅಭ್ಯಾಸದ್ದದು. ಈಗಿನ ಮಗುಗೆ ಆ ಅಕ್ಷರ ಹೋಲಿಕೆ ಆಗಲ್ಲ. ಈ ಸತ್ಯನೇ ನಮ್ಮ ಜನಕ್ಕಿನ್ನೂ ಗೊತ್ತಾಗಿಲ್ಲ. ಈಗ ಹುಟ್ಟಿರುವ ಮಗು ಈ ನಕ್ಷತ್ರಕ್ಕೆ ಈ ಹೆಸರು ಬರ್ತದೆ ಅಂತ ಹೇಳ್ತಾರಲ್ಲಮ್ಮ, ಅದು ಈಗಿನ ಜೀವನಕ್ಕಲ್ಲ, ಹಿಂದಿನ ಜೀವನಕ್ಕಾಗಿ ಆ ಮಗು ಇತ್ತು. ಅವರು ಕಾ ಅಂತ ಹೇಳಿದ್ರು ಇವ್ರು ಕಾ ಅಂತ ಇಟ್ಬಿಟ್ರು. ಅಲ್ಲ ರೀ, ಮಗುಗೆ ನೀವು ಈ ಪ್ರಪಂಚಕ್ಕೆ ಇವಾಗ ಪಾದಾರ್ಪಣೆ ಮಾಡುವಂಥ ಮಗು, ಆ ಮಗುವಿಗೆ ನೀವು ಹೋಗ್ಬಿಟ್ಟು ಈ ನಕ್ಷತ್ರಕ್ಕೆ ಅಕ್ಷರ ಬರುತ್ತೆ ಇಟ್ಬಿಡಿ ಅಂದರೆ ಅದು ಹಿಂದಿಂದು ಸಾಲ ಮಾಡಿರ್ತಕ್ಕಂಥದ್ದು. ಯಾವುದು ಈಗ ನೀವು ಕೇಳಕ್ಕೆ ಹೊರಟಿರ್ತಕ್ಕಂಥ ನಕ್ಷತ್ರ, ಈ ನಕ್ಷತ್ರಕ್ಕೆ ಹೆಸರು ಅಂತ. ಇದು ಸ್ವಲ್ಪ ತುಂಬ ಜನಕ್ಕೆ ತಲೆನೋವಾಗ್ಬೋದು. ಏನಪ್ಪ ಇವರು ಏನೇನೋ ಹೇಳ್ಬಿಡ್ತಾರೆ, ನಾವು ಹೆಂಗಪ್ಪ ತಡ್ಕೊಳ್ಳೋದು ಅಂತ. ಅಲ್ಲ, ಅದೆಲ್ಲ ಸತ್ಯ ಆಗಿದೆ. ನಮ್ಮ ಜನಕ್ಕೆ ಇವತ್ತು ಸಮಸ್ಯೆ ಅನ್ನೋದೇ ಬರ್ತಿರಲಿಲ್ಲ. ನೀವು ಅದೇ ರಸ್ತೆಯಲ್ಲಿ ಹೋಗ್ತೀನಿ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಸ್ವಲ್ಪ ಹಿಂದಕ್ಕೆ ಬನ್ನಿ. ಕಾರಣ ಇವತ್ತು ಸಿಲಿಂಡ್ರ್ ಸಿಗ್ತಾ ಇಲ್ಲ ಅಂದರೆ ಸೌದೆ ಒಲೆ ಸ್ಟವ್ ರೆಡಿ ಆಗ್ತಾ ಇದೆ. ಮೈಂಡೆಡ್, ಗಮನ ಇಟ್ಕೊಳ್ಳಿ. ನಾವು ಹಿಂದಕ್ಕೆ ಹೋದ್ರೇ ಜೀವನ, ಮುಂದಕ್ಕೆ ಹೋದರೆ ಜೀವನ ಇಲ್ಲ, ಹೌದಲ್ಲಮ್ಮ? ಸಿಲಿಂಡ್ರ್ ಕೊರತೆ ಆಗಿರೋದಕ್ಕೇನೆ ಹಾಳಾಗ್ತಾ ಇದ್ದೀರಾ. ಸೌದೆ ಒಲೆಯಲ್ಲಿ ತಿನ್ನಿ, 100 ವರ್ಷ ಬದುಕಿ ಅಂತ ಭಗವಂತ ಕಳಿಸ್ತಾ ಇದ್ದಾನೆ. ಈಗ ನನಗಂತೂ ತುಂಬ ಸಂತೋಷ ಸೌದೆ ಒಲೆ ಬಂದ್ಬಿಟ್ರೆ. ಏನು
ತುಂಬ ಚಿಕ್ಕದಾಗಿದೆ, ನೋಡ್ಬಿಟ್ಟು ನಂಗೆ ತುಂಬ ಖುಷಿ ಆಯಿತು. ಟಿ ವಿನಲ್ಲಿ ನಿಜಕ್ಕೂ ಯಾರೋ ತೋರಿಸಿದ್ರು ಅದನ್ನು. ದಯವಿಟ್ಟು ಅದಕ್ಕೆ ಬಂದುಬಿಟ್ರೆ, ಒರಳುಕಲ್ಲು ಅಡುಗೆ ಮನೇಲಿ ಇದ್ದುಬಿಟ್ರೆ, ಸೌದೆ ಒಲೆ ಮನೆಗೆ ಅಡುಗೆ ಮನೆಗೆ ಬಂದುಬಿಟ್ರೆ ಗಂಡ ಹೆಂಡತಿ ಖುಷಿನೋ ಖುಷಿ. ಈಗ ನಾವು ಸಿಲಿಂಡರ್ ಮಾಡ್ತಾ ಇರೋ ಅಡುಗೆ ಗಂಡ ಹೆಂಡತಿ ಇಬ್ಬರಿಗೂ ಹುಚ್ಚಿಡ್ಕೊಂಬಿಟ್ಟಿರ್ತದೆ, ಹೌದಲ್ಲಮ್ಮ? ಇನ್ನು ಅವರಿಬ್ಬರಿಗೂ ಅದು ಆಗೈತೆ ಅಂದರೆ ಮಕ್ಕಳು ಅವರಿಂದ ಬಂದಿರೋದಕ್ಕೆ ಅವರೇನಾಗಿರುತ್ತೆ ನೀವೇ ಯೋಚನೆ ಮಾಡಿ. ಪಾಪ ಮಕ್ಕಳ ಬಗ್ಗೆ ಹೇಳೋಕೆ ಹೋಗಬಾರ್ದು. ಗಂಡ ಹೆಂಡತಿಗೆ ಹುಚ್ಚು ಯಾವುದು ಅಂದರೆ ಆಸೆ ಹುಚ್ಚು. ನನಗಿದು ಬೇಕು, ನನಗೆ ಅದು ಬೇಕು, ನನಗೆ ಹಂಗಾಗಬೇಕು, ನನಗೆ ಇದ್ಗಾಗಬೇಕು, ನನಗೆ ಮೈಸೂರು ಸಿಲ್ಕ್ ಸೀರೆನೇ ಬೇಕು. ಆಗಲ್ಲ ಅಂತ ಗೊತ್ತು ಗಂಡನ ಕಲ್ ತೆಗಿಯೋಕ್ಕೆ, ಆದರೂ ಬೇಕೇ ಬೇಕು. ಇದು ಮನೆ ಹಾಳು ಮಾಡುವಂಥ ಆಸೆಯನ್ನು ಹುಟ್ಟಿಸುತ್ತೆ. ಸಂಬಂಧ ಕೆಡ್ತಾ ಇಲ್ವಾ? ಕೆಡುತ್ತೆ. ಈಗ ಅವ್ನು ಸಾಲ ಮಾಡಬೇಕು, ಯಾರು ತಾವು ಇನ್ಸ್ಟಾಲ್ಮೆಂಟ್ಗೆ ಇಸ್ಕೋಬೇಕು, ತಂದು ಕೊಡಬೇಕು. ಇಲ್ಲ, ಹೆಂಡತಿ ಅವಕಾಶನೇ ಕೊಡಲ್ಲ. ಯಾವುದಕ್ಕೆ ಹೇಳೋದು ಯಾವುದು ಕೇಳಲ್ಲ, ನಾನು ಮಾಡೋದೇ ಇಲ್ಲ, ಅಡುಗೆ ಮಾಡಲ್ಲ, ಮಲ್ಕೊಂಬಿಡ್ತೀನಿ ನಾನು. ಸೊ ಈ ರೀತಿಯಾದ ಹುಚ್ಚುತನ ಏನಕ್ಕೆ ಬರುತ್ತೆ ಅಂತಕ್ಕಂಥ ವಿಷಯಕ್ಕೆ ನಾವು ಯಾವುದನ್ನು ಮ್ಯಾಚ್ ಮಾಡಿ ಬದುಕಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ಯಾರು ಚೆನ್ನಾಗಿದ್ದೀವಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಹೆದರ್ಕೊಳ್ಳೋದಲ್ಲ, ಯೋಚನೆ ಮಾಡೋದಲ್ಲ, ಭಯ ಬೀಳೋದಲ್ಲ. ನಾವು ಇದೆಲ್ಲ ಮಾಡ್ಕೊಂಡು ಬಂದರೆ ಸರಿಯಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ ಅನ್ನೋದೇ ಆದರೆ ಮುಂದುವರಿಸಿ, ತಪ್ಪಿಲ್ಲ. ನಾನು ಹೇಳಿದ್ದನ್ನು ಮಾಡಿ ಅಂತ ಆರ್ಡರ್ ಮಾಡ್ತಾ ಇಲ್ಲ. ಅರ್ಥ ಮಾಡ್ಕೊಂಡು ಬದುಕಿ, ನೆಮ್ಮದಿಯಾಗಿ ಬದುಕಿ, ಆರೋಗ್ಯವಾಗಿ ಬದುಕಿ. 100 ವರ್ಷ ಬಾಳಿ ಬದುಕುವಂಥದ್ದನ್ನು ಮಂತ್ರ ಹೇಳಿಸ್ತಾರೆ. ಮಂತ್ರ ಹೇಳುವಾಗ ಆಶೀರ್ವಾದದಲ್ಲಿ ದೀರ್ಘಾಯುಷ್ವಂತರಾಗಿ ಅಂತ ಹೇಳ್ತಾರೆ. ದೀರ್ಘನೇ ಇಲ್ಲ, ಆಯಸ್ಸೇ ಇಲ್ಲ, ದೀರ್ಘ ಇಲ್ಲ ಬಂತಲ್ಲಿ. ಈ ರೀತಿಯಾಗಿ ನಾವು ತುಂಬ ತಪ್ಪಾಗಿ ಬದುಕೋದು. ಈ ದೇವರು ಅಂತಕ್ಕಂತಹ ಪ್ರಕೃತಿ ಇರ್ತಕ್ಕಂಥ ದೇವರಿದೆಯಲ್ಲ, ಪ್ರಕೃತಿಯಲ್ಲಿ ದೇವರು ಇದ್ದಾನೆ ಅಂತ ಒಪ್ಕೊಂಡಿದ್ದೀವಲ್ಲಮ್ಮ. ಈ ಪ್ರಕೃತಿ ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಗಾಳಿ ಮತ್ತು ಬೆಳಕು, ಜೊತೆಗೆ ಪ್ರಕೃತಿದತ್ತವಾಗಿರ್ತಕ್ಕಂತಹ ಸೂರ್ಯ ಚಂದ್ರನನ್ನು ನಾವು ಗೌರವಿಸಿದೆ ನಮ್ಮ ಆಡಂಬರದ ಪೂಜೆಗಳನ್ನು ಮಾಡುತ್ತಿರುವ ಕಾರಣ ಶಾಸ್ತ್ರವಲ್ಲದ ಪೂಜೆಯಾಗಿದೆ. ಶಾಸ್ತ್ರಾಧಾರಿತ ಯಾವುದು ಅಂದರೆ ಸೂರ್ಯ ಚಂದ್ರನೇ ಶಾಸ್ತ್ರಾಧಾರಿತವಾದ ಪೂಜೆ. ಒಪ್ಕೋಬೋದಲ್ಲ? ಯಾಕೆಂದರೆ ಯಾರೋ ಮಾಡಿಟ್ಟಿದ್ದಲ್ಲ, ಅದು ಪ್ರಕೃತಿದತ್ತವಾಗಿ ಬಂದಿರೋದು. ಅದನ್ನು ನಿಮ್ಮ ಮನೆಯಲ್ಲಿ ಕರ್ಕೊಳ್ಳಿ. ಸೂರ್ಯ ಚಂದ್ರನ ಕೂರಿಸಿದ್ದೀರಾ? ಇಲ್ಲ. ಈಗ ಬಾಗಿಲು ತೋರಿಸ್ದೆ, ಮೇನ್ ಡೋರ್ ಒಂದೇ ತೋರಿಸಿದ್ದು, ಒಳಗಡೆ ಕತ್ಲೆ. ಈಗ ಅಲ್ಲಿ ಚಂದ್ರ ಇಲ್ಲ, ನೆಮ್ಮದಿಯಲ್ಲಿ ಬರುತ್ತೆ, ಆರೋಗ್ಯದಲ್ಲಿ ಬರುತ್ತೆ. ಅಷ್ಟೊಂದು ಖರ್ಚು ಮಾಡಿ ಅದು ಕಟ್ತಿರೋದು ಸಿಮೆಂಟ್ ಇಟ್ಟಿಗೆ. TB ರೋಗ, ಕ್ಷಯ ರೋಗ, ಬರ್ಬಾದ್ ರೋಗ ಅಂತಾರೆ ಕೆಲವರು ಬೇಜಾರಾಗಿ. ನಿನಗೆ ಬರ್ಬಾದ್ ರೋಗ ಬರಲಿ ಅಂತ ಆ ಸಿಮೆಂಟ್ ಇಟ್ಟಿಗೆಯಲ್ಲಿ ಆ ಬಿಲ್ಡಿಂಗ್ ಕಟ್ತಿರೋದು. ನಾರ್ತ್ ಈಸ್ಟ್ ಕಾರ್ನರಲ್ಲಿ ಸಿಮೆಂಟ್ ಇಟ್ಟಿಗೆಯಲ್ಲಿ ಬರದಿರೋ ರೋಗ ಬರ್ಸ್ಕೊಳ್ಳೋಕ್ಕೆ. ಈಗ ಇಲ್ಲಿ ಎಲ್ಲಿ ಬರುತ್ತೆ ಶಾಸ್ತ್ರ? ಸಿಮೆಂಟ್ ಇಟ್ಟಿಗೆಯಲ್ಲಿ ಮನೆ ಕಟ್ಬೋದಾ? ಆಮೇಲೆ ಧೂಳು ಹಾಕ್ತಾರೆ ಅದಕ್ಕೆ, ಕಲ್ಸೋಕ್ಕೆ ಧೂಳು, ರಸ್ತೆ ಧೂಳು. ಮರಳಾಕಿ ಮನೆ ಕಟ್ಟಿ ಇಲ್ಲ, ಶರ್ಟ್ ಬಿಚ್ಕೊಂಡು ಕೂತ್ಕೋಬೇಕು. ಫ್ಯಾನ್ ಹಾಕಪ್ಪ, ಆಯ್ತಲ್ಲ ಓಡೋಗ್ಬಿಡ್ತೀನಿ ಆಚೆಗೆ ಅಂತ. ರಾತ್ರಿ ನಿದ್ದೆ ಬರಲ್ಲ. ಯಾಕೆ ಅಂದರೆ ಸೆಕೆ. ಸೌತ್ ವೆಸ್ಟಲ್ಲಿ ಮಾಸ್ಟರ್ ಬೆಡ್ರೂಮ್ ವಾಸ್ತು ಪ್ರಕಾರ ಕಟ್ಕೊಂಡ್ಬಿಟ್ಟಿರ್ತೀರ. ಪಕ್ಕದ ಮನೆ ಜಾಯಿಂಟ್ ಆಗಿರ್ತದೆ, ಕಿಟಕಿ ಇಲ್ಲ, ಬಟ್ಟೆ ಬಿಚ್ಕೊಂಡು ಕೂತ್ಕೊಳ್ಳೋದೆ. ಇಲ್ಲ ಗಂಡ ಇಲ್ಲ ಹೆಂಡ್ತಿ. ಏನಕ್ಕೆ? ಸೆಕೆ. ಗಂಡ ಹೆಂಡ್ತಿ ಪ್ರೀತಿಯಲ್ಲಿ ಬರುತ್ತಲ್ಲಿ. ಸೆಕೆ ಬಂದಾಗ ಪ್ರೀತಿ ಬರುತ್ತೇನಮ್ಮ? ಇಲ್ಲ. ಮತ್ತೇನು ಮಾಡೋದು ಇವಾಗ? ಫ್ಯಾನ, AC ನ? ಬೆಳಗ್ಗೆ ಆದರೆ ಮೂಗು ಕಣ್ಣೆಲ್ಲ ಮುಚ್ಕೊಂಡಿರ್ತದೆ. ಏನು ಮಾಡೋದು? ಇದಕ್ಕೆ ಮನೆ ಬೇಕಾ? ಅದಕ್ಕೋಸ್ಕರವಾಗಿ ಮನೆ ಕಟ್ಟೋದ್ರಿಂದ ನಾವು ಹೇಳ್ತೀವಿ ಪಿತೃಋಣ, ದೈವ ಋಣ. ಒಂದೊಂದು ವಿಚಾರಗಳನ್ನ ನಾವು ಮಾತಾಡಬೇಕಾದ್ರೆ ಅದರ ಅರ್ಥ ಆಗಿದೆಯಾ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಭೂಮಿ ಋಣ, ಈ 3 ಋಣವನ್ನು ತೀರಿಸೋದಕ್ಕೆ ಮನೆ ಕಟ್ಟಬೇಕಾಗಿರೋದು. ನಾವೇನು ಅಂದ್ಕೊಂಡಿದ್ದೀವಿ ಪಿತೃಋಣ ಅಂದರೆ ಏನು ಅಂದರೆ ಪಶ್ಚಿಮವಾಣಿಗೆ ಹೋಗಿ ವರ್ಷಕ್ಕೊಂದ್ಸಲ ಮಾಡಿಸ್ತೀವಿ ಸ್ವಾಮಿ, ಕಾಶಿಗೆ ಹೋಗಿ ಬರ್ತೀವಿ ಸ್ವಾಮಿ, ಇದು ಪಿತೃಋಣ ತೀರಿಸ್ತೀವಿ. ಅಲ್ಲ, ನಿಮ್ಮ ವಾಸದ ಮನೆಯಲ್ಲಿ ಪಿತೃಗಳ ಋಣವನ್ನು ತೀರಿಸ್ತಕ್ಕಂಥದ್ದನ್ನು ಮಾಡಬೇಕು. ದೈವ ಋಣ, ಮನೆಯಲ್ಲಿ ಶ್ರದ್ಧೆ ಬರಬೇಕು, ಪ್ರೀತಿ ಬರಬೇಕು, ಕೋಪ ಬರಬಾರದು, ಕ್ಷಮಾಗುಣ ಬರಬೇಕು. ಅದು ದೈವ ಋಣ. ಮನೆಯಲ್ಲಿ ಕೋಪ ಬಂದರೆ ಇದಕ್ಕೇನು ಹೇಳ್ಬೋದು? ಹೆಸರು ನೀವೇ ಇಟ್ಕೊಳ್ಳಿ. ಮನೆಯಲ್ಲಿ ವಾಸ ಮಾಡುವವರಿಗೆ ಪದೇ ಪದೇ ಕೋಪ ಬಂದರೆ ಏನು ಹೇಳಬೇಕು? ಇದು ಭೂತ ಅಂತ ಹೇಳ್ತೀವಿ ನಾವು. ಭೂತ ಕಣ್ಣಂಗೆ ಕಾಣುತ್ತೆ ನೋಡೋದು ಅಂತ. ಹಾಗೆ ಪ್ರೀತಿ ಎಲ್ಲಿ ಬರಲ್ವೋ ಅದು ಭೂತ ಥರನೇ ಕಾಣ್ತಾರೆ, ಗಂಡ ಆಗಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ. ಅದಕ್ಕೋಸ್ಕರವಾಗಿ ಇದನ್ನು ಯಾಕೆ ಹೋಲಿಕೆ ಕೊಡ್ತಾ ಇದ್ದೀನಿ ನಿಮಗೆಲ್ಲ ಅರ್ಥ ಆಗಲಿ ಅಂತ. ಏನಪ್ಪ ಈ ಥರ ಎಲ್ಲ ಬಳಸ್ತಾರೆ ಅಂತ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಕಾರಣ ಎಷ್ಟೋ ಜನಕ್ಕೆ ಕೆಲವೊಂದು ಪದಗಳನ್ನ ಹೇಳಿದ್ರೆ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಪದ ಬಳಸಬೇಕಾಗತ್ತೆ. ಬಳಸೋದು ತಪ್ಪು, ಆದರೂ ಅರ್ಥ ಮಾಡ್ಸೋಕ್ಕೆ ಬಳಸಬೇಕಾಗತ್ತೆ. ಆ ಉದ್ದೇಶಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ. ಮನೆ ಅಂತಕ್ಕಂತಹ ಒಂದು ವಿಚಾರದಲ್ಲಿ ಸಂಬಂಧಗಳನ್ನು ಒಗ್ಗೂಡಿಸ್ತಕ್ಕಂತಹ ಮನೆಯನ್ನು ನಾವು ತಿಳ್ಕೊಂಡಿದ್ದೀವಿ ಅಂತ ಖುಷಿ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಸರಿ ಗುರೂಜಿ, ಸಂಬಂಧವನ್ನು ಒಗ್ಗೂಡಿಸೋದೇ ಶಾಸ್ತ್ರಾಧಾರಿತ ಪೂಜೆ ಅನ್ನೋದಾಗಿ ಗುರೂಜಿ ತಿಳಿಸ್ಕೊಡ್ತಾ ಇದ್ರು. ಇನ್ನು ಗುರೂಜಿಯಿಂದ ಮತ್ತಷ್ಟು ಅರ್ಥಪೂರ್ಣ ವಿಚಾರವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ನಿಮ್ಮ ಪ್ರಕಾರ ಪ್ರೀತಿ ಅಂದರೆ? ಪ್ರೀತಿ ನಂಬಿಕೆ. ಕಡಲ ತೀರದ ಮಡಿಲಲ್ಲಿ ಕುಳಿತಿದ್ದ ಅವಳನ್ನು ಸೇರಲು ಅಲೆಗಳು ಪ್ರಯತ್ನಿಸುತ್ತಿತ್ತು. ಇದು ಲವ್ ಸೀಸನ್ ಅಂತ ಏನಿದು ಅಂತ ಹೇಳಿ. ಈಗ ಪ್ರೀತಿ ಅನ್ನೋದು ಒಂದು ಅಪ್ರೋಚ್ ಅಲ್ಲಿ ಆಗಲ್ಲ ನಿಮ್ಗೆ. ಹೊಸದೊಂದು ಪ್ರೀತಿಯನ ಏನೆಂದರು ಚೆನ್ನ. ಹೊಸಬರಿಗೆ ಹೊಸದಾದ ಸವಾಲುಗಳು, ಹೊಸ ಸಮಸ್ಯೆಗಳಿರುತ್ತೆ. ಸಿನಿಮಾ ಮಾಡೋದು ತುಂಬಾ ಸುಲಭ, ಆದ್ರೆ ಅದನ್ನ ತಲುಪಿಸೋದಿದ್ದಿಲ್ಲ ಜನಕ್ಕೆ, ಅದೊಂದು ದೊಡ್ಡ ಸಮುದ್ರ ಇದ್ದಂಗೆ. ಆ ಲವ್ ಸ್ಟೋರಿಗಳಿಗೆ ಲವ್ ಸೀಸನ್ ಸಿನಿಮಾ ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳಿ. ಕಂಪ್ಲೀಟ್ ಔಟ್ ಅಂಡ್ ಔಟ್ ಲವ್ ಸ್ಟೋರಿ ಅಲ್ಲ. ಅಲೆಗಳು ಇನ್ನೂ ಚಡಪಡಿಸುತ್ತಿವೆ. ಪಾತ್ರ ಹೇಗಿರುತ್ತೆ, ಹೇಗೆ ನಮ್ಮನ್ನ ರಂಜಿಸ್ತೀವಿ? ವಿಮೆನ್ಗೆ ಒಂದು ಸ್ವಲ್ಪ ಕನೆಕ್ಟ್ ಖಂಡಿತವಾಗ್ಲೂ ಆಗುತ್ತೆ. ಅವರ ಮನಸ್ಸಲ್ಲಿರುವಂಥ ಒಂದಷ್ಟು ಭಾವನೆಗಳನ್ನ ತೋರ್ಪಡಿಸುತ್ತೆ ನನ್ನ ಕ್ಯಾರೆಕ್ಟರ್. ನನ್ನ ಪರಿಚಯ ನಿಮ್ಗಿಲ್ಲ, ಆದ್ರೆ ನಿಮ್ ಪರಿಚಯ ನನ್ಗಿದೆಯಲ್ಲ. ಲವ್ ಸೀಸನ್ಸ್ ವೀಕ್ಷಿಸಿ ಇಂದು ಸಂಜೆ 7:28ಕ್ಕೆ. ಝೀ ಮೀಡಿಯಾ ನ್ಯೂಸ್ನವರು ಎಂತೆಂಥ ಸಾಧಕರನ್ನ ಹುಡುಕಿ ಅವ್ರಿಗೆ ಒಂದು ಪ್ರಶಸ್ತಿ ಕೊಟ್ಟು ಬೆನ್ತಟ್ಟಿ ಉತ್ತೇಜನ ಕೊಡೋದಿದೆಯಲ್ಲ, ಅದು ಭಾಳ ದೊಡ್ಡ ಕೆಲಸ. ನಮಗೆ ಗೊತ್ತೇ ಇರಲಿಲ್ಲ, ಇವತ್ತಿಲ್ಲಿ ನೋಡಿದ ಮೇಲೆ ಗೊತ್ತಾಗ್ತಿದೆ ಇಂತಿಂಥ ಸಾಧಕರು ಇದ್ದಾರೆ ಅಂತ. ಎಲ್ಲರೂ ನಾವು ಸೇರಿ ಕನ್ನಡನ ಕಟ್ಟೋಣ, ಕನ್ನಡನ ಬೆಳೆಸೋಣ, ಕನ್ನಡನ ಉಳಿಸೋಣ. ಸ್ಫೂರ್ತಿ ಹರ್ಬಲ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ಸ್ ಅವಾರ್ಡ್ಸ್ 2026 ವೀಕ್ಷಿಸಿ ಭಾನುವಾರ ಸಂಜೆ 4:58ಕ್ಕೆ. ಸ್ಫೂರ್ತಿ ಹರ್ಬಲ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ವಿಶ್ವದ ಮೊದಲ ನೈಸರ್ಗಿಕ ಸೋಪು. ಪವರ್ಡ್ ಬೈ ಎಪಿಕ್ ಪ್ರೊಡಕ್ಷನ್ ಹೌಸ್. ಲಿಟಲ್ ಡ್ರಾಪ್ಸ್ ಮೇಕ್ ಅ ಮೈಟಿ ಓಷನ್. ಹನಿ ಹನಿಗೂಡಿದ್ರೆ ಹಳ್ಳ. ಲಿಟಲ್ ಡ್ರಾಪ್ಸ್ ಮೇಕ್ ಅ ಮೈಟಿ ಓಷನ್. ಅಸೋಸಿಯೇಟ್ ಪಾರ್ಟ್ನರ್ಸ್ ಸ್ವೀಟ್ ಹೋಮ್ ರಿಯಾಲಿಟಿ, your trusted partner in real estate. ಸ್ಮಾರ್ಟ್ ಕ್ವಿಕ್, ಶಾಪ್ ಶೇರ್ ಅರ್ನ್ ಮತ್ತು ಕಲ್ಯಾಣ್ ಫುಡ್ಸ್ ಶೂಸ್ ಸಂಕಲ್ಪದ ಹೆಜ್ಜೆಯೊಂದಿಗೆ. ಸ್ಪೆಷಲ್ ಪಾರ್ಟ್ನರ್ ಸಂಗೀತ ಮೊಬೈಲ್ಸ್, ಪೈನಿಯರ್ ದೆನ್ ಲೀಡರ್ ನಾವ್. ವಿರಾಮದ ಬಳಿಕ ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೀಗ ಉಡುಪಿಯಿಂದ ಸುಮಿತ್ರಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಮಿತ್ರಾ. ನಮಸ್ತೆ. ಸ್ವಲ್ಪ ಜೋರಾಗಿ ಮಾತನಾಡಿ. ನಮಸ್ತೆ. ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಿಮ್ಮ ನಕ್ಷತ್ರ ತಿಳಿಸಿ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಹಲೋ ನಾರಾಯಣ, ಒಂದು ನಿಮಿಷ. ನಿಮ್ಮ ಮೂಲಕ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ಜನಗಳ ವೀಕ್ಷಕರ ಒತ್ತಾಯದ ಮೇರೆಗೆ ಕೆಲವೊಂದು ಕಾರಣಾಂತರಗಳಿಂದ ಕಾರ್ಯಕ್ರಮ ಅಕಸ್ಮಾತಾಗಿ ಹೇಳ್ತಾ ಇರ್ತಕ್ಕಂಥದ್ದು ಸೋಮವಾರದಿಂದ ಬೆಳಗ್ಗೆ 10 ಗಂಟೆಗೆ ಬದಲಾವಣೆಯಾಗುವ ಸಾಧ್ಯತೆ. ಯಾಕೆ ಅಂತಂದರೆ ಅದನ್ನು ತೋರಿಸ್ತಾರೆ. ಆದರೂ ಕೂಡ ಇದನ್ನು ಮುಖ್ಯವಾಗಿ ಸಾಕಷ್ಟು ಜನ ಸಂಜೆ ಟೈಮಲ್ಲಿ ಕರೆಂಟ್ ಇರಲ್ಲ, ನೋಡಲಿಕ್ಕಾಗಲ್ಲ, ಒತ್ತಡ ಜಾಸ್ತಿ ಇರುತ್ತೆ ಅಂತ ಹೇಳಿ ಕೆಲವರು ಒತ್ತಾಯದ ಮೇರೆಗೆ ಈ ಸಮಯವನ್ನು ಬೆಳಗಿನ 10 ಗಂಟೆಗೆ ಪ್ರಾರಂಭ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು, ಇದೇ ಕಾರ್ಯಕ್ರಮ ಮುಂದುವರಿತಕ್ಕಂಥ ಅವಕಾಶಗಳು ಸಾಧ್ಯತೆ ಇದೆ. ಈ ಮೂಲಕ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಅಕಸ್ಮಾತಾಗಿ ತೋರಿಸ್ತಕ್ಕಂತಹ ಒಂದು ಕ್ರೋಮೋ ಇದೆಲ್ಲ ವಿಚಾರಗಳು ತೋರಿಸ್ತಾರೆ. ಆದರೂ ನಾನು ಇವತ್ತು ಅಡ್ವಾನ್ಸಾಗಿ ಹೇಳಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಅದೇ ಥರ ಸಹಕಾರದಿಂದ ಕಾರ್ಯಕ್ರಮನ ವೀಕ್ಷಣೆ ಮಾಡಬೇಕು. ತಾಯಿ ಏನಾಗಬೇಕಿತ್ತು ಹೇಳಿಮ್ಮ? ಓಕೆ, ಈಗ ಕೆಲವೆಲ್ಲ ಅಡೆತಡೆಗಳು ಉಂಟು, ಏನು 70 ವರ್ಷದ ಮನೆ ಅಂದರೆ ತುಂಬ ಕಷ್ಟನೇ ಅಲ್ವಾ? ಹಲೋ ಹಲೋ, ನಿಮ್ಮ ಯಜಮಾನರು ಇದಕ್ಕೆಲ್ಲ ಒಪ್ತಾರಾ? ಒಪ್ತಾರೆ, ಮನೆ ಕಟ್ಟಬೇಕಂತ ಉಂಟು ಗುರುಗಳೇ ಅವರಿಗೂ ಸಹ. ನೀವು ಒಟ್ಟು ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ? ನಾವು ಇಲ್ಲಿ ಈ ಮನೆಯಲ್ಲಿ ಈಗ ನಾವು ನನ್ನ ಮಕ್ಕಳು ಮತ್ತು ನಾನು ಮತ್ತು ನನ್ನ ಗಂಡ.
ಮಕ್ಕಳೆಷ್ಟು? ಇಬ್ರು. ನಕ್ಷತ್ರ ಹೇಳಿ ಮಕ್ಕಳದು. ಮೂಲ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ. ಮೂಲ ನಕ್ಷತ್ರದ ವಯಸ್ಸೆಷ್ಟು ಮಗುಗೆ? ಗಂಡ ಹೆಣ್ಣ? ಇಬ್ರು ಗಂಡು ಮಕ್ಕಳು. ಓಕೆ. ಎಷ್ಟು ವಯಸ್ಸು ಅವನಿಗೆ ಮೂಲ ನಕ್ಷತ್ರದವನಿಗೆ? ಅವನಿಗೆ 26. ಏನು ಮಾಡ್ತಿದ್ದಾನೆ? ಅವ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಹೊರಗಡೆ ಇದ್ದಾನ ನಿಮ್ಮ ಮನೇಲಿ ಇದ್ದಾನ? ಹೊರಗಡೆ ಇದ್ದಾನೆ. ಎಷ್ಟು ವರ್ಷ ಆಯಿತು ಹೊರಗಡೆ ಹೋಗಿ? ಹೊರಗಡೆ ಹೋಗಿ 2-3 ವರ್ಷ ಆಯಿತು ಗುರುಗಳೇ, ಈಗ ಕೆಲಸ ಸಿಕ್ಕಿ. ಓಕೆ. ಅವನು ಅಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿದ್ದಾನ? ಇದ್ದಾನೆ ಹೇಳ್ತಾನೆ ಗುರುಗಳೇ, ಕೇಳಿದರೆ. ಓಕೆ. ನೀವು ಅಕಸ್ಮಾತ್ ಫೋನ್ ಮಾಡಿದ್ರೆ ಭಾನುವಾರ ಬಾರಪ್ಪ, ಹಬ್ಬ ಇದೆ ಬಾರಪ್ಪ ಅಂತ ಹೇಳಿದ್ರೆ ಬರ್ತಾನ? ಇರಮ್ಮ ಬರ್ಲಿಕ್ಕೆ ನೋಡ್ತೀನಿ, ಯೋಚನೆ ಮಾಡ್ತೀನಿ ಅಂತಾನ? ಏನು ಹೇಳ್ತಾನೆ? ಹೌದು ಹೇಳ್ತಾನೆ. ಕೆಲಸಕ್ಕೆ ರಜೆ ಕೊಟ್ಟರೆ ಬರ್ತೇನೆ, ಟೈಮ್ ಇದ್ರೆ ಬರ್ತೇನೆ ಅಂತ ಹೇಳ್ತಾನೆ. ಇದಕ್ಕೆ ಕಾರಣ ವಿವರಣೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಒಂದು ವಿಚಿತ್ರವಾದ ವಿಚಾರ ಇದೆ. ಮೂಲಾ ನಕ್ಷತ್ರದ ಮಕ್ಕಳು ಮನೆಯಲ್ಲಿದ್ದರೆ ಮನೆ ಕಟ್ಟಬೇಡಿ, ಕಟ್ಟಬಾರ್ದು ಅಂತ ಹೇಳ್ತೀನಿ ನಾನು. ಇದಕ್ಕೆ ಇದು ತುಂಬ ರಿಲೇಟಿವ್ ಇದೆ. ಈಗ ಆಲ್ರೆಡಿ ಅವನು ಮನೆಗೆ ಬಾಯ್ ಟಾಟಾ, ಓನ್ಲಿ ಗೆಸ್ಟ್, ಮನೆ ಮಗ ಅಲ್ಲ ಅವನು. ಇವರಿಗೆ ಇನ್ನೂ ಗೊತ್ತಿಲ್ಲ, ಮಗು ಹುಟ್ಟುವಾಗಲೇ ಕುಟುಂಬ ಹೊಡಿಯೋಕ್ಕೆ ಮೂಲಾ ನಕ್ಷತ್ರ ಮಗು ಬಂತು. ಕಾರಣ ಇವರ ಪತಿದೇವರು ಪುನರ್ವಸು ನಕ್ಷತ್ರ, ಇವ್ರದ್ದು ಆಶ್ಲೇಷ ನಕ್ಷತ್ರ. ಅಂದರೆ ಕುಟುಂಬ ಹೊಡಿಯತಕ್ಕಂಥವ್ರು ಗಂಡ ಹೆಂಡತಿ ಇವ್ರು ರಿಪೇರಿನೇ ಆಗಿಲ್ಲ. ಇವರು ಮನೆ ಕಟ್ಟಬೇಕು ಅಂತ ಬರೀ ಕನಸಿನ ಮಾತು. ಹಣ ಇದೆ, ಮಾಡುವ ಶಕ್ತಿ ಇದೆ, ಆಗಲ್ಲ. ಅಕಸ್ಮಾತ್ ಕೈ ಹಾಕಿದ್ರೆ ಬರಬಾರದ್ದೆಲ್ಲ ಬಂದ್ಬಿಡುತ್ತೆ ಅಂತಾರಲ್ಲ, ಹಂಗಾಗೋಗುತ್ತೆ. ಬರಬಾರದ್ದೆಲ್ಲ ಬಂದ್ಬಿಡುತ್ತೆ ಅಂದ್ರೇನು? ಏನೋ ಸಮಸ್ಯೆ ಆಯಿತು, ಮನೆ ಕೈ ಹಾಕ್ತೋ, ಯಾಕೆ ಹಿಂಗಾಯಿತು? ಈ ರೀತಿಯಾದ ವಿಚಿತ್ರವಾದ ಹಿಂಸೆಯನ್ನು ಮನೆ ಕಟ್ಟಬೇಕು ಅಂತಕ್ಕಂಥ ವಿಚಾರ ಮಕ್ಕಳನ್ನು 25-26 ವರ್ಷದ ಮಕ್ಕಳು ಬೆಳೆಸಿ ಒಂದು ನಕ್ಷತ್ರವನ್ನು ತಿಳ್ಕೊಳ್ಳದೇ ಇರತಕ್ಕಂಥ ಒಂದು ಸೋಮಾರಿತನ ತಂದೆ ತಾಯಿಗೆ ಏನಂತ ಹೇಳಬೇಕಾಗತ್ತೆ ಅನ್ನೋದು ಒಂದು ಪ್ರಶ್ನೆ. ಏನು ಹೇಳ್ತೀಯಮ್ಮ? ಇವರು ಆ ಮಗುವಿಗೆ ಆಶ್ರಯ ಇಲ್ಲ, ಮಗುವಿನಿಂದ ಇವ್ರು ನಿರೀಕ್ಷೆ ಮಾಡೋಂಗಿಲ್ಲ, ಇವರಿಂದ ಮಗುವಿಗೆ ನಿರೀಕ್ಷೆ ಇಲ್ಲ. ಅವನು ಹಂಗೆ ಔಟ್ ಆಫ್ ಸ್ಟೇಷನ್ನೇ. ಯಾಕೆ ಅಂದರೆ ಮೂಲಾದಲ್ಲಿ ಬಂದರೆ ತಂದೆ ಹೊರಗಿರಬೇಕು, ಇಲ್ಲ ಮಗು ಹೊರಗಿರಬೇಕು. ಇದು ಈಗ ಆಲ್ರೆಡಿ ಪಿಕ್ಚರ್ ಬಂದಾಯಿತು. ಆದರೆ ಮನೆಯಲ್ಲಿರೋರು ಗೊತ್ತಿಲ್ಲ ನನ್ನ ಮಗ ಯಾಕೆ ಹೊರಗಿದ್ದಾನೆ, ಫಾರಿನಲ್ಲಿದ್ದಾನೆ ಅಂತಾರೆ. ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಸ್ವಾಮಿ, ಬಲವಂತದಿಂದ ಬರ್ತೀನಿ ಅಂತಂದು ಸ್ವಾಮಿ. ಇದೆಲ್ಲ ಕಥೆ ಇದೆಯಲ್ಲ. ಅಂದ ಮೇಲೆ ಇವೆಲ್ಲ ರಹಸ್ಯವನ್ನು ತಿಳಿಸುತ್ತೆ ಒಂದು ನಕ್ಷತ್ರ. ಮನೆಯಿಂದ ಹೊರಗೆ ಹೋಗ್ತಾನ ಹುಡುಗ ಹುಡುಗಿ ಆಗಲಿ, ನಿಮಗೆ ಹತ್ತಿರ ಇರ್ತಾನ, ನೆಂಟರಾಗ್ತಾನ, ನೀವು ಹೇಳೋದು ಕೇಳ್ತಾನ, ಆರೋಗ್ಯ ಚೆನ್ನಾಗಿರತ್ತಾ? ಯಾವುದೂ ಚೆನ್ನಾಗಿರಲ್ಲ. ಯಾವ ಪುರುಷಾರ್ಥಕ್ರೀ ಮಕ್ಕಳನ್ನ ಓದಿಸ್ಬಿಟ್ಟು ಕೆಲಸಕ್ಕೆ ಕಳಿಸ್ತೀರಾ? ಯಾವ ಪುರುಷಾರ್ಥಕ್ರೀ ಕುಟುಂಬ ಬೇಕಾಗತ್ತೆ? ಪ್ರತಿಯೊಬ್ಬರು ಯೋಚನೆ ಮಾಡಿ. ಕಾರಣ ಹೇಳಿಕೊಂಡು ಕುಟುಂಬವನ್ನು ಹೊಡ್ಕೊಂಡು ಮಗ ಒಂದು ಕಡೆ ಅಪ್ಪ ಒಂದು ಕಡೆ ಇದ್ದ ಮೇಲೆ ಮನೆ ಕಟ್ಟೋದು ಏನಕ್ಕೆ, ಆಸ್ತಿ ಏನಕ್ಕೆ, ಕೆಲಸ ಏನಕ್ಕೆ, ವಿದ್ಯೆ ಏನಕ್ಕೆ ಅಂತ ಪ್ರಶ್ನೆ ಬರುತ್ತೆ. ಹಾಗಂತ ಯಾವುದು ಬೇಡ ಅಂತ ಹೇಳಿಕ್ಕೆ ಬರಲ್ಲ. ಆದರೆ ಈ ವಿಚಿತ್ರ ವರ್ಣನೆಯನ್ನು ಪ್ರಪಂಚದಲ್ಲಿ ಯಾರೂ ಹೇಳ್ತಾ ಇಲ್ಲ. ಆ ಕಾರಣದಿಂದಾಗಿ ಜನಗಳಿಗೆ ಇದೇನೋ ಒಂದು ಅಂತ ಹೋಗ್ತಾ ಇದ್ದಾರೆ. ಈ ವಿಚಿತ್ರ ವಿಚಾರವನ್ನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಕಾರ್ಯಕ್ರಮ ಮಾತ್ರ. ಅದರಲ್ಲಿ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೋ ಬಳಸ್ಕೋತೀರಾ, ಎಷ್ಟು ಜನಕ್ಕೆ ಇನ್ನೂ ಕರ್ಮ ಕಳೆದಿಲ್ವೋ ಅದು ನಿಧಾನ ಆಗತ್ತೆ. ನಾನೇನು ಮಾಡಲಿಕ್ಕೆ ಬರಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಬೇಸರದ ಸಂಗತಿ ಅಂದರೆ ಪಾಪ 70 ವರ್ಷದಿಂದ ವಾಸ ಮಾಡುವ ಆ ಮನೆಯಲ್ಲಿ ಈ ನಕ್ಷತ್ರದ ಮಕ್ಕಳು ಹುಟ್ಟಿದ್ದಾರೆ ಅಂತಂತ ತಿಳ್ಕೋಬೇಕಿತ್ತ. ಸ್ವಲ್ಪ ಯೋಚನೆ ಮಾಡಿ ತಾಯಿ, ಏನು ಅನ್ನಿಸ್ತು ನಿಮಗೀಗ? ಹೌದು ಗುರುಗಳೇ, ನಿಮ್ಮಲ್ಲಿ ಬರ್ಬೇಕಂತ ನಾನು. ಆಗಲ್ಲ, ಬರಲಿಕ್ಕಾಗಲ್ಲ. 6 ತಿಂಗಳಲ್ಲಿ 6 ವರ್ಷ ಅದು ಬರಲಿಕ್ಕಾಗಲ್ಲ. ಅಕಸ್ಮಾತ್ ನೀವು ಬರೋಕ್ಕೆ ಹೊರಟ್ರೆ ಏನೇನು ಅಡ್ಡ ಆಗಬಾರ್ದು ಎಲ್ಲ ಅಡ್ಡ ಆಗಿಬಿಡತ್ತೆ. ಈ ರೀತಿಯಾದ ದುರಂತಗಳು ನೀವೇನು ಮಾಡದೇ ಇರೋದು ಮಾಡಿದ್ದೀರಾ? ಮೋಸ ಮಾಡಿದ್ದೀರಾ? ಇಲ್ವಲ್ಲ. ಮತ್ತು ನಮಗೆ ಯಾಕೆ ಈ ಪನಿಷ್ಮೆಂಟು? ನಮಗೆ ಯಾಕೆ ಖುಷಿಯಾಗಿರೋಕ್ಕಾಗ್ತಾ ಇಲ್ಲ? ನಿಮ್ಮ ಮನಸ್ಸಲ್ಲಿ ಬರುತ್ತಾ ಇಲ್ವೋ ಅಮ್ಮ? ಬರ್ತದೆ ಗುರುಗಳೇ. ಯಾಕೆ ನೀವು ಗಂಡ ಹೆಂಡತಿ ತೀರ್ಮಾನ ಮಾಡಲಿಲ್ಲ? ನಾನು ಹೇಳ್ತಾ ಇದ್ದೀನಿ ಯಾವಾಗಲೂ, ಹೋಗುವ ಅವತ್ತಲ್ಲ ಗುರುಗಳ ಹತ್ರ. ಅವರು ಸಮಯ ಸಿಗಲ್ಲ, ಗುರುಗಳೇ, ಸಮಯ ಸಿಗಲ್ಲ. ಅಕಸ್ಮಾತ್ ಬ್ಯಾಂಕಲ್ಲಿ ದುಡ್ಡು ತರಕ್ಕೆ ಹೋಗೋಣ ಅಂದರೆ ಆ ಬ್ಯಾಂಕಲ್ಲಿ ಅರ್ಧ ಗಂಟೆ ಲೇಟು. ಆ ಅರ್ಧ ಗಂಟೆ ಲೇಟ್ ಆದರೆ ಬಸ್ಸು ಟ್ರೈನೋ ಬುಕ್ ಆಗಿರೋದು ಕ್ಯಾನ್ಸಲ್ ಆಗುತ್ತೆ. ಈ ರೀತಿ ತೊಂದರೆ ಅನುಭವಿಸ್ತಕ್ಕಂಥದ್ದೇ ಮೂಲಾ ನಕ್ಷತ್ರದ ಮಗು. ಒಂದು ಹುಟ್ಟಿದ್ರೆ ಸಾಕ್ರಿ, 7 ತಲೆಮಾರನ್ನು ನಾಶ ಮಾಡುತ್ತೆ. ಒಂದು ಮಗು ಮೂಲಾದಲ್ಲಿ ಹುಟ್ಟಿದ್ರೆ. ಹಾಗಿದ್ರೆ ಮಗು ಹುಟ್ಟಿದ ತಪ್ಪ, ಮಗು ಪಡ್ಕೊಂಡಿದ್ದ ಅಪ್ಪ ಅಮ್ಮನ ತಪ್ಪ? ಇದು ಯಾವುದೂ ತಪ್ಪಲ್ಲ. ನಮ್ಮ ಸೋಮಾರಿತನದ ಪರಮಾವಧಿಯ ಒಂದು ಶಿಕ್ಷೆ ಇದು.
ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಈ ತರಕಾರಿ ಚೆನ್ನಾಗೈತಾ, ಆ ತರಕಾರಿ ಚೆನ್ನಾಗೈತಾ, ಅಲ್ಲಿ ಇಡ್ಲಿ ಚೆನ್ನಾಗೈತಾ, ಇಲ್ಲಿ ದೋಸೆ ಚೆನ್ನಾಗೈತಾ ಅಂತ ಹುಡ್ಕೊಂಡು ಹೋಗೋ ನಾವು ಕುಟುಂಬದಲ್ಲಿ ಹುಟ್ಟಿದ ಒಂದು ಮಗು ಬಗ್ಗೆ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದರೆ ನಾವು ಯಾವ ಸೀಮೆ ಮನುಷ್ಯರಾಗ್ತೀವಿ? ಸ್ವಲ್ಪ ಯೋಚನೆ ಮಾಡಿ. ಇದು ಸರಿನಾ ಒಪ್ಕೊಳ್ಳಿ, ಯೋಚನೆ ಮಾಡಿ. ಹೌದು ಗುರುಗಳು. ಹಾಂ, ಅದ್ಯಾವುದೋ ಮ್ಯಾಟ್ರಿಮೋನಿ, ಸರಿನದು? ಮ್ಯಾಟ್ರಿಮೋನಿ ನೋಡಿ ಮ್ಯಾಚಿಂಗು, ಅದು 2 ಮದುವೆ ಆಗಿರುತ್ತೋ 3 ಮದುವೆ ಆಗಿರುತ್ತೋ ಮ್ಯಾಚಿಂಗ್ ನೋಡಿ ಓಕೆ ಮಾಡ್ಕೊಂಬಿಡೋದು. ಆಮೇಲೆ ಬಂದು ನೋಡಿ ಒಪ್ಪಿಟ್ಟವಳು ನನ್ನ ಮಗಳು, ಇದು ನೋಡಿ ಮದುವೆ ಮಾಡ್ಬೋದಾ ಅಂತ ನಮ್ಮ ಹತ್ರ ಬರ್ತಾರೆ. ನಾನು ಬೈದೇ ಕಳಿಸ್ಬಿಡ್ತೀನಿ. ಮ್ಯಾಟ್ರಿಮೋನಿಯಲ್ಲಿ ನೋಡೋರಿಗೆ ಯಾಕ್ರಿ ಶಾಸ್ತ್ರ, ಬಿಡಿ ಸುಮ್ಮನೆ ಹೆಂಗೋ ಕಟ್ಕೊಳ್ಳಿ. ಆ ಕಡೆ 3 ದಿನ ಇರ್ಬೋದು, 3 ತಿಂಗಳು ಇರ್ಬೋದು, ಮದುವೆ ಅಂತೂ ಆಯಿತಾ, ಅಷ್ಟೇ, ಬಾಯ್ ಟಾಟಾ ಸಿ ಯು, ನೆಕ್ಸ್ಟ್ ಏನು ಇನ್ನೊಂದು ಹುಡುಗ ನೋಡಿದ್ರೆ ಆಯಿತು. ಏನು ಸಿಗಲ್ವಾ? ಚೇಂಜು, ಶರ್ಟ್ ಚೇಂಜ್ ಮಾಡ್ದಂಗೆ ನಮ್ಮಲ್ಲಿ. ನಮ್ಮ ದೇಶದಲ್ಲಿ ಇದಿರಲಿಲ್ಲ, ಈ ಫಾರಿನಲ್ಲಿ ಇತ್ತಿದ್ದು. ನಿಮಿಷಕ್ಕೊಂದು, ಗಂಟೆಗೊಂದು, ದಿನಕ್ಕೊಂದು. ನಮ್ಮ ದೇಶಕ್ಕೂ ಈ ರೋಗ ಅಂಟಿಸ್ಕೊಂಡ್ಬಿಟ್ಟಿದ್ದೀವಿ ನಾವು. ಇವಳಿಲ್ಲ ಇನ್ನೊಬ್ಳು, ಇವನಿಲ್ಲ ಇನ್ನೊಬ್ಬ, ಹೇಳ್ತಾ ಇಲ್ಲಮ್ಮ? ಅಷ್ಟೇ, ಸಿಂಪಲ್ ವರ್ಡ್ ರೀ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಇವನಲ್ಲ ಇನ್ನೊಬ್ಳು. ಇದು ನಮ್ಮ ದೇಶದ ಕತೆ, ಇದು ನಮ್ಮ ಶಾಸ್ತ್ರ ಪದ್ಧತಿ, ಇದಕ್ಕೊಂದು ಜ್ಯೋತಿಷ್ಯ ಎಷ್ಟು ಮಟ್ಟಿಗಿದೆ ಸ್ವಲ್ಪ ಯೋಚನೆ ಮಾಡಿ. ತಾಯಿ, ನೀವು ಯೋಚನೆ ಮಾಡೋದನ್ನು ಬಿಟ್ಟು ನಿಮ್ಮ ಮಗನ ಬಗ್ಗೆ ಏನು ಕೇಳಿದೆ ಅಂದರೆ, ನೀವು ಮದುವೆ ಮಾಡಬೇಕಾಗಲಿ ನಿರಾಶಾದಾಯಕವಾಗುತ್ತೆ, ಮದುವೆ ಮಾಡೋಕ್ಕೂ ಕಷ್ಟ ಆಗತ್ತೆ, ನೀವು ಒಟ್ಟುಗೂಡಿಸೋದು ತುಂಬ ಕಷ್ಟ ಆಗುತ್ತೆ ಕುಟುಂಬದಲ್ಲಿ. ಫಸ್ಟು ನೀವು ನಕ್ಷತ್ರದಲ್ಲಿ ಈ ಮಕ್ಕಳು ಹುಟ್ಟಿದ್ದಕ್ಕೆ ಮಕ್ಕಳು ಅಪ್ಲಿಕೇಶನ್ ಹಾಕಿ ಹುಟ್ಟಲಿಲ್ಲ, ನೀವು ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ, ಸಂದೇಶ ಕೊಟ್ಟಿದ್ದಾನೆ ಭಗವಂತ, ತಿಳ್ಕೊಳ್ಳಿ ಬದಲಾವಣೆಯಾಗಿ ಅಂತ. ಏನಮ್ಮ, ಹೌದಲ್ಲ? ಬದಲಾವಣೆಗಾಗಿ ನಾವು ದಿನ ಬೆಳಗಾಯಿತು ಅಂದರೆ ಬದಲಾವಣೆ ಕೇಳ್ತೀವಿ, ಆದರೆ ಮಗು ಬಗ್ಗೆ ಬದಲಾವಣೆ ಇಲ್ಲ, ಗಂಡ ಹೆಂಡತಿ ಬಗ್ಗೆ ಬದಲಾವಣೆ ಇಲ್ಲ. ಅದೇ ನಮ್ಮ ಅಪ್ಪ ಹೇಳಿದ್ದೆ ಪಕ್ಕ ಅಂತ ಇಟ್ಕೊಂಡು ವಾಸ ಮಾಡತಕ್ಕಂಥದ್ದು. ಅಮ್ಮ, ನಿಮಗೆ ಖುಷಿ ಆಯಿತಾ, ಬೇಜಾರಾಯಿತಾ? ಖುಷಿ ಆಯ್ತು ಗುರುಗಳೇ, ನನಗೆ ನಿಮ್ಮಲ್ಲಿ ಬರಬೇಕಂತ ಉಂಟು. ಅದು ಬಿಡಿ, ಅದನ್ನೇ ಹೇಳ್ತಾ ಇದ್ದೀರಲ್ಲ. ಅದಕ್ಕೇನು ಮಾಡಿ ಅಂದರೆ, ಶಿವನ ದೇವಸ್ಥಾನಕ್ಕೆ ನಿಮ್ಮ ಯಜಮಾನರನ್ನು ಒಂದು 5 ದಿನ ಇಲ್ಲ ಆಂಜನೇಯ ದೇವಸ್ಥಾನ ಕರ್ಕೊಂಡೋಗಿ, ಅವ್ರು 5 ದಿನ ದೇವಸ್ಥಾನ ನಿಮ್ಮ ಜೊತೆ ಬಂದರೆ ಆಟೋಮೆಟಿಕ್ ಅವರೇ ಹೇಳ್ತಾರೆ ನಡಿ ಹೋಗೋಣ ಅಂತ. ನೀವು ಅದು ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಬರಲಿಕ್ಕೂ ಆಗಲ್ಲ, ನಿಮ್ಮ ಯಜಮಾನರು ಒಪ್ಪೋದು ಇಲ್ಲ. ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ತಾಯಿ, ಯೋಚನೆ ಮಾಡಬೇಡಿ, ಭಯ ಬೀಳಬೇಡಿ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹೇಳ್ತಾ ಇರತಕ್ಕಂಥ ವಿಚಾರಗಳನ್ನು ಯಾರೂ ಕೂಡ ಆತಂಕದಲ್ಲಿ ಕೇಳಿಸ್ಕೋಬೇಡಿ, ಖುಷಿಯಿಂದ ಕೇಳಿಸ್ಕೊಳ್ಳಿ. ಕೇಳದೇ ಇರತಕ್ಕಂಥ ವಿಚಾರ, ಅದಕ್ಕೆ ಇನ್ನೊಮ್ಮೆ ಹೇಳಬೇಕಂದ್ರೆ, ಜ್ಯೋತಿಷ್ಯದ ಮೂಲ ಸತ್ಯ ಏನು ಅಂದ್ರಮ್ಮ, ಯಾರಿಗೂ ತಿಳಿಯದೇ ಇರುವಂತಹ ಸತ್ಯವನ್ನು ಹೇಳುವುದೇ ಜ್ಯೋತಿಷ್ಯ, ಗೊತ್ತಿರುವುದನ್ನೇ ಹೇಳುತ್ತಿರುವುದೇ ಜ್ಯೋತಿಷ್ಯ. ಏನು ಅಂದರೆ ಗ್ರಹಗಳು. ನಮ್ಮಪ್ಪನೂ ಅದನ್ನೇ ಮಾಡ್ದ, ಅವರಪ್ಪನೂ ಅದನ್ನೇ ಮಾಡ್ದ, ಕಾಲಾಂತರ ಅದೇ ಬಂದು ಗ್ರಹಗಳನ್ನ ಹಿಡ್ಕೊಂಡು ಜ್ಯೋತಿಷ್ಯ ಹೇಳಿ ಹೇಳಿ ಚೇಂಜ್ ಆಗೇ ಇಲ್ಲ. ಜ್ಯೋತಿಷ್ಯದ ಮೂಲ ಅರ್ಥ ಜ್ಞಾನದ ಕಣ್ಣನ್ನು ತೆರೆಸುವುದೇ ಜ್ಯೋತಿಷ್ಯ, ಜ್ಞಾನದ ಕಣ್ಣನ್ನು ತೆರೆಸುವುದು. ನಾವು ಹೆಸರು ಬಲ ಕೇಳುವಂಥ ಜನ, ಅವ್ರ ಹೆಸರು ಬಲ ಕೇಳ್ತಾರೆ, ಇವ್ರ ಹೆಸರು ಬಲಕ್ಕೆ ಕೇಳಿಸ್ಕೋತಾರೆ. ಎಷ್ಟು ಮಟ್ಟಿಗಿದೆ ಸ್ವಲ್ಪ ಯೋಚನೆ ಮಾಡಿ. ಜ್ಞಾನದ ಕಣ್ಣು ಸ್ವಲ್ಪ ಪ್ರತಿಯೊಬ್ಬರು ಮಕ್ಕಳಿಗೆ ತೆರೆಸಿ, ನೀವು ತೆರ್ಕೊಳ್ಳಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಅರಸೀಕೆರೆಯಿಂದ ಅನ್ನಪೂರ್ಣ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಅನ್ನಪೂರ್ಣ. ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತನಾಡಿ, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಏನು ಕೇಳಬೇಕಿತ್ತು, ಯಾರ ಬಗ್ಗೆ ಕೇಳಬೇಕಿತ್ತು ಹೇಳಿ. ನಾವು ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಮಗನ ನಕ್ಷತ್ರ ತಿಳಿಸಿ. ಮಗಂದು ನಕ್ಷತ್ರ ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಎಷ್ಟು ವಯಸ್ಸು ಮಗನಿಗೆ, ಏನು ಮಾಡ್ತಿದ್ದಾನೆ? ಮಗ ಇಲ್ಲಿ ಅಕೋಗಾಡ್ಸ್ ಆಫೀಸರ್ ಕೆಲಸಕ್ಕೆ ಹೇಳಿದ್ದಾನೆ. ಎಷ್ಟು ವಯಸ್ಸು? ವಯಸ್ಸು ಈಗ 32 ಗುರುಜಿ. ಏನಾಗಬೇಕಿತ್ತು ಅವನ ಬಗ್ಗೆ? ಅವನ ಬಗ್ಗೆ ಮದುವೆ ಆಗಿದೆ ಗುರುಜಿ. ಒಂಥರ ಅವರು ಹುಡುಗಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಗುರುಜಿ. ಏನೇನೋ ಒಂದು ನಿಮಿಷ ಸರಿಗೆ ಹೇಳಿ. ಹುಡುಗಿ ಬಿಟ್ಟು ಮನೆಯಲ್ಲಿ ಜಗಳ ಮಾಡ್ಬಿಟ್ಟಿದ್ದಾರೆ ಗುರುಜಿ. ಈಗ 6 ತಿಂಗಳಾಯ್ತು ಮದುವೆ ಆಗಿ. ನೀವು ಕರೆಕ್ಟಾಗಿ ಹೇಳಿದ್ರೆ ಸ್ವಲ್ಪ ನನಗೆ ಇನ್ನೂ ಕರೆಕ್ಟಾಗಿ ಅರ್ಥ ಆಗಲಿಲ್ಲ. ಹುಡುಗಿ ಒಟ್ಟಾಗಿದ್ದಾಳೆ ಅಂತನಾ, ಹುಡುಗಾನೇ ಬಿಟ್ಟು ಓಡಿಸ್ಬಿಟ್ಟಿದ್ದಾನೆ ಅಂತನಾ, ಏನು? ಇಲ್ಲ ಹುಡುಗಿನೇ ಮನೇಲಿ ಒಂದು ಜಗಳ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಗುರುಜಿ. ಓಕೆ, ಏನು ಪ್ರಾಬ್ಲಮ್ ಏನಂತೆ? ಏನಿಲ್ಲ ಪ್ರಾಬ್ಲಮ್. ಅದೇ ಮನೆಯಲ್ಲಿ ನನ್ನ ಮಗ ದಾವಣಗೆರೆಯಲ್ಲಿ ಕೆಲಸದಲ್ಲಿದ್ದಾನೆ. ಅವನು ಒಂದು 6 ತಿಂಗಳು ಬಿಟ್ಟು ಮನೆ ಮಾಡ್ತೀನಿ, ಹೋಗೋಣ, ಅವಾಗ ಎಲ್ಲ ಅಪ್ಪ ಅಮ್ಮ ಎಲ್ಲ ಸೇರಿ ಹೋಗೋಣ. ಆಗಲ್ಲ ಅದಾಗಲ್ಲ. ಅಂದ್ರೆ ಗುರು, ನಿಮ್ಮ ಸೊಸೆ ನಕ್ಷತ್ರ ಹೇಳ್ತೀರಾ? ಇದು ಆದಿದ್ರ ನಕ್ಷತ್ರ. ಸಾಕು. ಅಯ್ಯೋ ಹೇಳಬೇಡಿ, ಇದನ್ನೇ 6 ತಿಂಗಳು ಹೇಳ್ಬೋದು, ಅಷ್ಟೊಂದು ಸಿಕ್ಬಿಡ್ತು ನನಗೆ. ಹೇಳಿ ಸ್ವಾಮಿ. ಅಲ್ಲ, ಅವಳಿಗೆ ಮದುವೆ ಅಂತಕ್ಕಂಥದ್ದು ತುಂಬ ದೂರ ವಿಷಯ ಅಮ್ಮ. ನೀವೇನು ಕದ್ದು ಮುಚ್ಚಿ ಮದುವೆ ಮಾಡ್ಕೊಂಡಿದ್ದೀರಲ್ಲ, ಇದು ಹೆಂಗಿದು? ಇಲ್ಲ ಗುರುಜಿ, ಕದ್ದು ಮುಚ್ಚಿ
ಅಲ್ಲ ಒಂದು ನಿಮಿಷ ನಿಮ್ಗೆ ಕೇಳಿಸ್ಕೊಳ್ಳಿ, ಇದನ್ನು ಹೇಳ್ಬಾರ್ದು ಆದರೂ ಹೇಳಲೇಬೇಕಾದ ಪ್ರಸಂಗ ಬಂದಿದೆ. ಕಾರಣ ಏನಂದರೆ ಈ ಕೆಲವರು ಮಾತಾಡ್ಕೊಳ್ಳೋ ಸಂದರ್ಭದಲ್ಲಿ ಬಳಸ್ತಾರೆ ಕಣಮ್ಮ. ಒಂದು ಕಂಡದ್ದು ಒಂದು ಕಾಣದ್ದು ಅಂತಾರೆ. ನಿಮ್ಗೆ ಗೊತ್ತಾಯ್ತಾ? ಒಂದು ಕಂಡಂಗೆ ಹೆಂಡ್ತಿ, ಒಂದು ಕಾಣ್ದಂಗೆ ಹೆಂಡ್ತಿ, ಗೊತ್ತಾಯ್ತಾ? ಅಂದರೆ ಹೆಂಡ್ತಿ ಆಗ್ಬೋದು, ಗಂಡ ಆಗ್ಬೋದು. ಅರ್ಥ ಆಯ್ತಾ? ಏನು ಹೇಳಲಿ, ಅರ್ಥನೇ ಆಗಲ್ಲ ನಿಮಗೆ. ಹೇಳಿ ಅಂದರೆ ಕತೆ ಹೇಳ್ತಾ ಇದ್ದೀನಿ ನಾನು. ಕೆಲವು ನಕ್ಷತ್ರಗಳಿಗೆ ಮದುವೆಗಳು ಆಗತ್ತೆ. ಮದುವೆ ಒಂದೇ ಅಲ್ಲ, ಮದುವೆಗಳು. ಮದುವೆಗೆ ಮುಂಚೆ ಆಗಿರ್ಬೋದು 2-3, ಅಂದರೆ ತಾಲಿ ಕಟ್ಟಿಸ್ಕೊಳ್ಳೇಬೇಕು ಅಂತಿಲ್ಲ. ಚೇಂಜು, ಟೇಸ್ಟ್ ಚೇಂಜು. ಇದು ಸರಿ ಇಲ್ಲ ಇನ್ನೊಂದು, ಅದು ಸರಿ ಇಲ್ಲ ಇನ್ನೊಂದು. ಏನು ಆಗಲ್ವೇನಮ್ಮ ಅಕಸ್ಮಾತಾಗಿ? ಅವೆಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅಸಂದರ್ಭ, ಅಕಸ್ಮಾತ್ ಆಗೋದು. ಅದು ದುರಂತ ಅಂತ ತಿಳ್ಕೊಳ್ಳಲ್ಲ, ಅಕಸ್ಮಾತ್, ಬೈ ಚೇಂಜ್. ತಪ್ಪೇನು, ಬದಲಾವಣೆ ಮಾಡ್ಕೊಂಡು ಹೋಗೋಣ. ಇದು ಮುಂದಿನ ದುರಂತಕ್ಕೆ ನಾಂದಿ. ಒಂದು ಹೆಣ್ಣಿಗೆ ಒಂದು ಗಂಡು ಸರಿ, ಇದು ಧರ್ಮ. ಅದು ಬಿಟ್ಟು ಬೇರೆ ನಡೀತಾ ಇದೆ ಅಂದರೆ ನಿನಗೆ ಮುಂದೆ ಎಲ್ಲ ಒಕ್ಕರ್ಸ್ಕೊಳತ್ತೆ. ಯೌವನ, ಸಂಬಳ ಇದೆಲ್ಲ ಶಾಶ್ವತವಾಗಿರೋಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಹೌದಲ್ಲಮ್ಮ? ಈ ಚೇಂಜ್ ಆದಂಗೆ ನೀವು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ನೀವು ಮಾಡಿರೋ ತಪ್ಪೇನು ಅಂದರೆ, ಯಾವ ವಾರ ಮದುವೆ ಮಾಡಿದ್ರಿ? ನಾವು ಭಾನುವಾರ ಮಾಡಿದ್ವಿ ಗುರುಜಿ. ಮತ್ತೆ ಪುಣ್ಯವಂತರಲ್ವಾ, ಜನ ಬಂದು ಊಟ ಮಾಡಲಿ ಅಂತ ತಾನೇ ಭಾನುವಾರ ಮಾಡಿದ್ದು? ಇಲ್ಲ ಇಲ್ಲ, ಅವ್ರದ್ದು ಆ ಟೈಮೇ ಅದೇ ಕೊಟ್ಟಿದ್ರು. ಯಾರು ಯಾರು? ಭಟ್ರು ಮದುವೆ ಮಾಡ್ಕೊಳ್ಳೋರು ಯಾರು? ನೀವು ತಾನೇ? ಹೌದು. ತಲೆ ಮೇಲೆ ಹೊಡೆದು ಹೇಳಬೇಕು, ಕಮಂಗಿ ಮುಂಡೆದೆ. ಹಿಂಗೆ ಯಾಕೆ ಹೇಳ್ತೀನಿ ಅಂದರೆ, ಕಮಂಗಿ ಮುಂಡೆದೆ ನಮ್ಮನೆ ಉದ್ಧಾರ ಆಗಿ ಮದುವೆ ಮಾಡೋದು. ಭಾನುವಾರ ಪಂಚಾಂಗದಲ್ಲಿ ಮದುವೆ ಇದೆಯಾ ಅಂತ ಕೇಳಿ ಆ ಮನುಷ್ಯನಿಗೆ ಹೇಳ್ಕೊಟ್ಟವನಿಗೆ. ಭಾನುವಾರ ಪಂಚಾಂಗ ತೆಗಿಯಪ್ಪ, 10,000 ರೂಪಾಯಿ ಕೊಡ್ತೀನಿ, ತೆಗಿ ಪಂಚಾಂಗನ. ಇದೆಯಾ ಮದುವೆ? ಇಲ್ಲ. ಮತ್ತು ಹೆಂಗೆ ಹೇಳ್ತೀಯಾ? ಅದು ನಿಮ್ಮ ಕೋರಿಕೆ, ಪುರೋಹಿತಂದಲ್ಲ, ನಿಮ್ಮ ಕೋರಿಕೆ. ಯಾಕೆ ಅಂದರೆ ಯಾರೋ ಬೇಕಾರ್ನವ್ರು ಬಂದು ಸರಿಮ್ಮ, ನೀವು ದಯವಿಟ್ಟು ಯಾರನ್ನಾರು ಹೋಗಿ ಕೇಳಿ. ಈಗ ಅದೇ ಪುರೋಹಿತನ ಹೆಂಡ್ತಿ ಹುಡುಗಿ ಓಡೋಗಿದ್ದಾಳೆ ಅಂತ ಕೇಳಿ, ಅವನು ಉತ್ತರ ಕೊಡ್ತಾನೆ, ಕೇಳಿ ನೋಡೋಣ. ಕೊಡ್ತಾನೆ ನಮ್ಮ ಅವರು? ಅಲ್ಲ, ಅವ್ರು ಪುರೋಹಿತರು ಜವಾಬ್ದಾರಿ ತಗೋತಾರಾ? ಮತ್ತು ನೀವು ಜವಾಬ್ದಾರಿ ತಗೋತೀರಾ? ಇಲ್ಲ. ನಿಮ್ಮ ಹುಡುಗನ ತಲೆ ಮೇಲೆ ಕಲ್ಲು ಹಾಕ್ಬಿಟ್ರಿ. ಫಸ್ಟ್ ತಿಳ್ಕೊಳ್ಳಿ, ಹುಡುಗಿ ಹೋಗಿದ್ದಾಳೆ, ಅವಳಿಗೆ ಇರ್ತಕ್ಕಂಥದ್ದೇನು ಅಂದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥ ಲೆಕ್ಕಾಚಾರ. ಎರಡನೇದಾಗಿ ನಿಮ್ಗೊಂದು ವಿಷಯ ಹೇಳ್ತೀನಿ. ಇದೆಲ್ಲ ನಿಮಗೆ ನಂಬಿಕೆ ಇತ್ತಾ? ಒಂದು ಮದುವೆ ಮಾಡಬೇಕಾದ್ರೆ, ಒಂದು ಮಗು ಬೆಳೆಸಬೇಕಾದ್ರೆ ಇವೆಲ್ಲವನ್ನು ತಿಳ್ಕೋಬೇಕು ಅಂತ ಗೊತ್ತಿತ್ತಾ ಅಮ್ಮ ನಿಮಗೆ? ಗೊತ್ತಿತ್ತಾ ಇಲ್ವಾ? ಇಲ್ಲ ಗುರುಜಿ, ಹಿಂಗೆ ಎಲ್ಲೂ ಭಾಳ ನೋಡಿದ್ವಿ ಗುರುಜಿ, ಎಲ್ಲೂ ಸೆಟ್ ಆಗಿಲ್ಲ. ಇದು ಜಾತಕ ಕೂಡಿ ಬಂದಿದೆ, ಮಾಡ್ಬೋದು ಅಂದಿತ್ತು. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಜಾತಕ ಕೂಡಿ ಬರೋದು ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ರೀ. ರಾಮ ಸೀತೆಗೆ ಹೊಂದಾಣಿಕೆ ಆಗಲಿಲ್ಲ, ಅವರೇ 14 ವರ್ಷ ದೂರ ಇದ್ದರು. ಇಲ್ಲಿ ಯಾವನ್ರಿ ಮ್ಯಾಚಿಂಗ್ ಮಾಡೋಕ್ಕೆ? ಪ್ರಪಂಚದಲ್ಲಿ ಯಾವನವನೇ? 14 ವರ್ಷ ರಾಮ ಸೀತೆ ಪಾಪ ಶ್ರಮ ಬಿದ್ದಿದ್ದಾರೆ. ಅಂಥದ್ದರಲ್ಲೇ ಇಲ್ಲ ಅಂದಮೇಲೆ ಇವತ್ತು ಯಾವನು ಇಲ್ಲಿ ಹೊಂದಾಣಿಕೆ ಮಾಡೋನು? ಯಾವನು ಹುಟ್ಟವನೇ ಭೂಮಿಯಲ್ಲಿ? ಇದೆಲ್ಲ ತಪ್ಪಾಗಿ ಯಾಕೆ ಮಾತಾಡ್ತೀರಾ? ನಿಮ್ಮ ಸ್ವಾರ್ಥಕ್ಕೆ. ಇನ್ನೊಬ್ಬರು ನಿಂದನೆ ಮಾಡಬೇಡಿ. ಮ್ಯಾಚಿಂಗ್ ಎಲ್ಲಾಗುತ್ತೆ ಪ್ರಪಂಚದಲ್ಲಿ? ಇವತ್ತು ಅದನ್ನೇ ಮಾತಾಡಿದ್ದು ನಾನು. ಮ್ಯಾಚಿಂಗ್ ಎಲ್ಲಿದೆ? ನಿಮ್ಮಗಳ ಮೂರ್ಖತನದ ವಿಚಾರ ಆಗುತ್ತೆ ಅದು. ಮ್ಯಾಚಿಂಗ್ ಕೇಳಕ್ಕೆ ಹೋಗ್ತೀರಾ, ಇನ್ನೆಲ್ಲಿದೆ ಮ್ಯಾಚಿಂಗು? ಹೆಂಗಾಗತ್ತೆ? ನೀವು ಸಂಸಾರ ಮಾಡಿದ್ರೆ ಮ್ಯಾಚಿಂಗ್ ಆಗಿದೆಯಾ? ಇಲ್ಲ. ಮಕ್ಕಳಿಗೆ ಮ್ಯಾಚಿಂಗ್ ಮಾಡೋಕ್ಕೆ ಹೋಗಿದ್ದೀರಾ? ಹೆಂಗಾಗತ್ತೆ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ತಾಯಿ. ನಿಮ್ಮ ಮಗನಿಗೆ ಹೊಟ್ಟೆ ವಿಷಯಕ್ಕೆ ತಗೊಂಡ್ರೆ ನೆಮ್ಮದಿಯಾಗಿ ಬೇಜಾರು ಜಾಸ್ತಿ ಮಾಡ್ತಾನ, ಕೋಪ ಜಾಸ್ತಿ ಮಾಡ್ತಾನಮ್ಮ? ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಒಂದು ಮಗನಿಗೆ ಮದುವೆ ಮಾಡಬೇಕಾಗಲಿ, ಹುಡುಗಿಗೆ ಮದುವೆ ಮಾಡಬೇಕಾಗಲಿ, ಬೇಜಾರಿರೋರಿಗೆ ಮದುವೆ ಮಾಡಬಹುದಾ ಅಥವಾ ಬೇಜಾರು ಯಾಕಾಗತ್ತೆ ಅಂತ ತಿಳ್ಕೊಬೇಕಾ? ಇದು ಏನಾಗುತ್ತೆ ಅಂದರೆ, ಮದುವೆ ಆದಮೇಲೆ ಹೆಂಡ್ತಿ ಬಂದಮೇಲೆ ಸರಿ ಹೋಗ್ತಾನೆ. ನೋಡಿ ಇಲ್ಲಿ ಬಂದರು. ಹೆಂಡ್ತಿ ಬಂದ ತಕ್ಷಣ ಹೆಂಗೆ ಸರಿ ಹೋಗ್ತಾನೆ? ಸಾಧ್ಯನಾ? ನಿರೀಕ್ಷೆ ಆಗಲಿಲ್ಲ ಅಂದರೆ ಓದ್ಲು. ಇವಾಗ ಏನಕ್ಕಂತಂದರೆ, ಗಂಡನನ್ನು ಸಪ್ರೇಟಾಗಿ ಜಾಲಿಯಾಗಿ ಇಲ್ದ ನನ್ನ ಗಂಡ ಯಾಕೋ ಮಂಕಾಗವನೇ, ಅಪ್ಪ ಅಮ್ಮನ ಎದುರುಗಡೆ ನನ್ನ ಹತ್ರ ಸರಿಯಾಗಿ ನಡ್ಕೊಳಕ್ಕಾಗಲ್ಲ ಅನ್ನೋ ಆ ಹುಡುಗಿ ಕೋರಿಕೆ. ಯಾಕೆಂದರೆ ಆರಿದ್ರ ನಕ್ಷತ್ರಕ್ಕೆ ಪ್ರಕೃತಿಯಲ್ಲಿ ಡ್ಯಾನ್ಸ್ ಮಾಡಬೇಕು. ಅಮ್ಮ ಅರ್ಥ ಆಗ್ತಿದೆಯಾ? ಏನೋದು ಹೋಗ್ತಾರಲ್ಲ, ಹನಿಮೂನ್ಗೆ ಹೋಗುವಂಥದ್ದು ಅಭ್ಯಾಸಗಳಿರುತ್ತಲ್ಲ, ಆಮೇಲೆ ಎಲ್ಲೋ ಬೋಟಲ್ಲಿ ಹೋಗೋದು, ಅದೆಲ್ಲ ಕೇರಳದಲ್ಲಿ ಅದು ಇದೆಲ್ಲ ಇರುತ್ತಲ್ಲ, ಮದುವೆ ಆದಮೇಲೆ ಅಲ್ಲಿಗೆಲ್ಲ ಹೋಗ್ಬೇಕು ಅಂತ ಕನಸಿರುತ್ತಲ್ಲ. ಈ ಥರ ಡ್ರೀಮ್ಸ್ ಆ ಹುಡುಗಿಗೆ. ದಿನ ಎಲ್ಲಿಗಮ್ಮ ಕರ್ಕೊಂಡೋಗೋದು? ಮೋಟ್ರ್ ಮೇಲೆ ಬೋಟ್ ಕೊಟ್ಕೊಂಡು ನೀರಿನ ಮೇಲೆ ಕರ್ಕೊಂಡು ಹೋಗೋಕ್ಕಾಗತ್ತಾ? ಈಗ ಅದಾಗಲಿಲ್ಲ ಅನ್ನೋ ಅವಳು ಇರಲ್ಲ.
ಇದನ್ನೆಲ್ಲ ಶಾಸ್ತ್ರ ಹೇಳೋರು ಆಗಲಿ ಮದುವೆ ಮಾಡಿಸೋರಾಗಲಿ ಹುಡುಗಿಯ ಮನಸ್ಸಿನಲ್ಲಿ ಹೀಗಿದೆ, ಡ್ರೀಮ್ಸ್ ಹೀಗಿರುತ್ತೆ, ಹುಡುಗನ ಮನಸ್ಸಲ್ಲಿ ಡ್ರೀಮ್ಸ್ ಹೀಗಿರುತ್ತೆ. ಯಾರು ಹೇಳಿ ಮದುವೆ ಮಾಡಿಸೋ ಪುಣ್ಯಾತ್ಮ ಹುಟ್ಟಿದ್ದಾರೆ ನಮ್ಮ. ಮನಸ್ಸಿಗೆ ಮದುವೆನಾ, ದೇಹಕ್ಕೆ ಮದುವೆನಾ? ನಾವು ಮಾಡ್ತಿರೋದು ದೇಹಕ್ಕೆ ಮದುವೆ, ಚಪಲತೆಗಾಗಿ, ದೇಹದ ಚಪಲತೆಗಾಗಿ ಮದುವೆ ಆಗ್ತಾ ಇದೆಯೇ ಹೊರತು ಮನಸ್ಫೂರ್ತಿಯಾಗಿರ್ತಕ್ಕಂತಹ ಶಾಸ್ತ್ರಕ್ಕೆ ಮದುವೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಶಾಸ್ತ್ರ ಹೇಳೋರಾಗಲಿ ಮದುವೆ ಮಾಡಿಸೋ ಪುಣ್ಯಾತ್ಮನಿಗೆ ಗೊತ್ತಿಲ್ಲ. ಅದು ಗೊತ್ತಿದ್ದರೆ ನಿಜಕ್ಕೂ ಲಗ್ನ ಕಟ್ಟಲ್ಲ, ನಿಜಕ್ಕೂ ಶಾಸ್ತ್ರ ಹೇಳಲ್ಲ ಈ ಹೆಣ್ಣಿಗೆ ಗಂಡು ಮದುವೆ ಮಾಡಿ ಅಂತ. ಗೊತ್ತಿದ್ದರೆ, ಆ ವ್ಯಕ್ತಿಗೆ ಅದರ ಬಗ್ಗೆ ಅನುಭವ ಇದ್ದರೆ, ಇದು ತಪ್ಪು ನಾನು ಹೇಳ್ತಿರೋದು ಅಂತಕ್ಕಂಥದ್ದು ಇದ್ದರೆ ಅವ್ರು ಹೇಳೋದೇ ಇಲ್ಲ. ಯಾಕೆ ಅಂದರೆ ಯಾವ ಕಾರಣಕ್ಕೂ ಯಾವುದೇ ಹೆಣ್ಣು ಗಂಡಿಗೆ ಮ್ಯಾಚಿಂಗ್ ಅಂತ ಯಾರು ಹೇಳ್ತಾರೆ ಅವರು ದಾರಿ ತಪ್ಪಿಸುವವರಾಗಿದ್ದಾರೆ. ಯಾರು ನೀವು ಮ್ಯಾಚಿಂಗ್ ಕೇಳ್ಕೊಂಡು ಹೋಗ್ತೀರಾ, ನೀವು ಹೆಣ್ಣು ಗಂಡಿನ ತಲೆ ಮೇಲೆ ಕಲ್ಲು ಹಾಕ್ತಾ ಇದ್ದೀರಾ. ಆ ರೀತಿ ನಮ್ಮ ದೇಶದಲ್ಲಿ ಮ್ಯಾಚಿಂಗ್ ಮಾಡಿ ಮದುವೆ ಮಾಡೋರು ಯಾರು ಚೆನ್ನಾಗಿದ್ದಾರಾ ಸ್ವಲ್ಪ ನೋಡ್ಕೊಳ್ಳಿ. ಬೇಡ ನೀವೇ ಚೆನ್ನಾಗಿದ್ದೀರಾ? ಇಲ್ಲ. ಮತ್ತು ಈ ಹೆಣ್ಣು ಗಂಡಿಗೆ ಮ್ಯಾಚಿಂಗ್ ಹೆಂಗೆ ಮಾಡ್ತೀರಾ? ಯಾವತ್ತು ನಿಮಗೆಲ್ಲ ಜ್ಞಾನದ ಕಣ್ಣು ತೆರೆಯುತ್ತೋ? ನಮಗೆ ಮಾಡಿಬಿಟ್ಟಿದ್ದೀವಿ, ಗೊತ್ತಾಗಿಲ್ಲ ಗುರುಗಳೇ. ಅಮ್ಮ, ಈಗಲೂ ನೀವು ಹುಡುಗಿ ಮೇಲೆ ತಪ್ಪು ಹಾಕಬೇಡಿ, ನಿಮ್ಮ ಹುಡುಗನ ಮೇಲೆ ತಪ್ಪು ಹಾಕಬೇಡಿ. ಫಸ್ಟು ನೀವು ಗಂಡ ಹೆಂಡತಿ ಮಾಡಬೇಕಾದ ಕೆಲಸ, ಹಿರಿಯರಿಗೆ ಖಾಲಿ ತಟ್ಟೆ ಕೊಟ್ಬಿಟ್ಟು ಊಟ ಹಾಕಿಲ್ಲ ತಾಯಿ, ಮೊದಲು ಅದನ್ನು ಮಾಡಿ. ಎಲ್ಲೂ ಹೋಗಲ್ಲ, ಅವಳೇ ಬತ್ತಾಳೆ ಫೋನ್ ಮಾಡಿಬಿಟ್ಟು. ಮಾಡೋ ಕೆಲಸ ಮಾಡಿ. ಅವನು ಮನೆ ಮಾಡಿದ್ರು ಪಕ್ಷದಲ್ಲೆಲ್ಲ ಮಾಡ್ತಾ ಇದೀವಿ ಗುರುಗಳೇ ನಾವು. ಅಮ್ಮ ಏನು ಹೇಳಿದ್ರಿ? ಇನ್ನೊಂದು ಸಲ ಹೇಳಿ. ಪಿತೃಪಕ್ಷದಲ್ಲಿ ಆ ಮಿತಿ ನೋಡಿ ಮಾಡ್ತಾ ಇದೀವಿ ಗುರುಗಳೇ ನಾವು. ಎಲ್ಲಿ ಮಾಡ್ತಾ ಇರೋದು? ಮನೆಯಲ್ಲೇ ಮಾಡ್ತಾ ಇದೀವಿ, ಬಟ್ರಿ ತಕೊಂಡ್ಬಂದು ಮಾಡ್ತೀವಿ ಗುರುಗಳೇ. ಅದನ್ನು ತಗೊಂಡು ಎಲ್ಲ ಹಾಕ್ತೀರಾ? ಅದು ಮನೆಯಲ್ಲಿ ಎಡೆ ಇಟ್ಟಿರ್ತಾರಲ್ಲ, ಮನೆಯಲ್ಲೇ ಇದು ಮಾಡಿಬಿಡ್ತಾರೆ ಗುರುಗಳೇ. ಸರಿಮ್ಮ, ತರ್ಪಣ ಕೊಡೋದ ಎಡೆ ಇಡೋದ? ತರ್ಪಣ ಕೊಡ್ತೀವಿ ಗುರುಗಳೇ. ಅದನ್ನು ಎಲ್ಲಿಗೆ ತೊಗೊಂಡೋಗಿ ಹಾಕ್ತೀರಾ? ಅದು ನೀರಿಗೆ ತಗೊಂಡೋಗ್ಬಿಟ್ಟು. ಯಾವ ನೀರಿಗೆ? ಇದು ಬಾವಿಯಲ್ಲಿ ಇದೆ, ಬಾವಿಯಲ್ಲಿ ತಗೊಂಡು ಬಿಡ್ತೀವಿ. ಈಗ ಸತ್ತವ್ರಿಗೆ ತರ್ಪಣ ಕೊಡೋದು ಏನಕ್ಕೆ ಅಂತ ಗೊತ್ತಾ? ಹಿರಿಯರಿಗೆ ಅಲ್ಲಮ್ಮ, ಅವನು ಯಾವನ ಕಿತ್ತೋದನ್ನು ಬಟ್ಟ ಹೇಳ್ದ ಅಂದ್ಬಿಟ್ಟು ಮನೆ ಹಾಳು ಮಾಡೋ ಕೆಲಸ. ವಾಸದ ಮನೆಯ ಒಳಗಡೆ ತರ್ಪಣ ಕೊಟ್ಟಿದ್ದನ್ನು ಹೊಸಲಿಂದ ಹೊರಗೆ ತರ್ಪಣ ಕೊಡಬೇಕು. ಹಸುವಿನ ಕೊಟ್ಟಿಗೆಯಲ್ಲಿ ತರ್ಪಣ ಕೊಡಬೇಕು. ಹರಳಿಕಟ್ಟೆ ಕೆಳಗಡೆ ತರ್ಪಣ ಸ್ವಲ್ಪ ಕೇಳಿಸ್ಕೊಳ್ಳಿ ತಾಯಿ. ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರಾ, ಏನು ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ? ಬಾವಿಗೆ ತೊಗೊಂಡಾಗ ಆಗ್ತಾ ಇದ್ದೀನಿ ಅಂದರೆ ಇನ್ನೂ ಬಂಧನಕ್ಕೆ ನೀವೇ ಸಿಕ್ಕಿಸ್ತಾ ಇದ್ದೀರಾ. ಎಲ್ಲೂ ಹೋಗಬೇಡಿ, ನಿಮ್ಗೆ ಅನ್ನ ಸಿಗಬಾರ್ದು, ನೀರು ಸಿಗಬಾರ್ದು, ಹಂಗೆ ನಿಂತೀರಿ ಅಂತ ನೀವು ತೊಗೊಂಡೋಗಿ ಬಾವಿಗೆ ಸುರಿತಾ ಇದ್ದೀರಲ್ಲ, ನಿಮಗೆ ಬಂಧನದಲ್ಲಿಂದ ಇನ್ನೇನ್ರಿ ಆಗತ್ತೆ? ಅದೇ ಪ್ರಸಾದನೇ ಸ್ವಾತಿ ನಕ್ಷತ್ರ. ಮಾತೆತ್ತರ ದೊಡ್ಡದಾಗಿ ಹೇಳ್ತೀರಾ ಮಾಡಿದ್ದೀವಿ ಅಂತ. ಭಟ್ರುಗಳ ಮಾತು ಕೇಳಿ ನಮ್ಮ ದೇಶ ಹಾಳಾಗ್ತಾ ಇರೋದು. ಅವ್ರಿಗೇನೂ ಗೊತ್ತಿಲ್ಲ ರೀ, ಸುಮ್ಮನೆ. ಸರಿಮ್ಮ, ಒಂದು ನಿಮಿಷ. ತಪ್ಪು ಯಾರದ್ದು? ನೀವು ಜ್ವರಕ್ಕೆ ಔಷಧಿ ಕೊಡೋ ಡಾಕ್ಟರ್ ಹತ್ರ ಹೋಗಿ ಹಾರ್ಟ್ ಆಪ್ರೇಷನ್ಗೆ ಏನಕ್ಕೆ ಹೋಗ್ತೀರಾ? ನಿಮಗೆ ಬುದ್ಧಿ ಇರಬೇಕು. ಎಲ್ಲರೂ ಡಾಕ್ಟ್ರು ಅಂದರೆ ತಪ್ಪು ಯಾರ್ದು? ಅರ್ಥ ಆಯ್ತಾ ನಿಮಗೆ? ನೀವು ಯೋಚನೆ ಮಾಡೋದು ಕೊರಗದ ಮೊದಲು ಬಿಡಿ, ಹುಡುಗಿ ಮೇಲೆ ನಿಂದನೆ ಮಾಡೋದನ್ನು ಬಿಡಿ. ಅದು ನಿಮ್ಮ ಮನೇಲಿ ಒಂದು ಹೆಣ್ಣು ಮಗಳು ಇರ್ತಾಳೆ ಅಂತ ಇಟ್ಕೊಳ್ಳಿ. ಯಾರ್ದೋ ಮನೆ ಹುಡುಗಿ ಅಂದ್ಬಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ತಪ್ಪಾಗಿ ಹೇಳಬೇಡಿ. ನಿಮ್ಮ ಮಗನಿಗೆ ಒಂದು ಸಾವಧಾನ ಏನು ಹೇಳಬೇಕಂದ್ರೆ, ಅಪ್ಪ ತಪ್ಪಾಗಿದೆ, ಮಗಳು ಯಾವುದೇ ಕಾರಣಕ್ಕೂ ಮದುವೆಯಾದಂಥ ಹುಡುಗಿ ಗಂಡನ ಬಿಟ್ಟು ಹೋದ್ಲು ಅಂತ ಹೇಳೋದು ತಪ್ಪು, ಹೆಂಡತಿ ಬಿಟ್ಟ ಅಂತ ಹೇಳೋದು ತಪ್ಪು. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ತಕ್ಕಂಥದ್ದೇ ನೀವು ಮಾಡಬೇಕಾದ ಕೆಲಸ. ಅರ್ಥ ಆಯ್ತಮ್ಮ? ಯಾವ ಕಾರಣಕ್ಕೂ ಮಗನ ಮೇಲೂ ಸೊಸೆ ಮೇಲೂ ದಯವಿಟ್ಟು ಕಂಪ್ಲೇಂಟ್ ಮಾಡಬೇಡಿ. ಮತ್ತು ಅಕಸ್ಮಾತ್ತು ಹೆಂಗೋ ಮಾಡಿ ನ್ಯಾಯ ಪಂಚಾಯಿತಿ ಮಾಡಿ ಇನ್ನೊಂದು ಮದುವೆ ಮಾಡಬೇಡಿ. ಒಂದೇ ಮದುವೆಯನ್ನು ಮಾಡ್ತಕ್ಕಂಥದ್ದು, ಅದಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ತಂದೆ ತಾಯಿ ಆಗಿರಿ. ನಮ್ಮ ಸಮಾಜದಲ್ಲೆಲ್ಲ ಸೇರಿಸಿ ಮಾತೆಲ್ಲ ಆಡಿದಾರೆ ಗುರುಗಳೇ. ಅಮ್ಮ, ಹುಡುಗ ಹುಡುಗಿನ ರಿಪೇರಿ ಮಾಡಮ್ಮ, ಸಮಾಜ ಸೇರಿಸಿ ಏನಮ್ಮ ಮಾಡುತ್ತೆ? ಮದುವೆಗೆ ಬಂದು ಊಟ ಮಾಡೋದ್ರಲ್ಲ, ಅವರೆಲ್ಲ ಬಂದು ಸರ್ ಮಾಡ್ತಾರಾ? ಇಲ್ಲ ಗುರುಗಳೇ, ನಾವು ಇಲ್ಲ ಗುರುಗಳೇ, ಅವರೇ ಬಂದು ಇದು ಮಾಡ್ತಾರೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ ತಾಯಿ. ನೀವು ಮದುವೆಗೆ ಬಂದಿದ್ರಲ್ಲ, ಜನ ಊಟ ಮಾಡಕೊಂಡು ಹೋದ್ರಲ್ಲ, ಅವರೆಲ್ಲ ಹೆಣ್ಣು ಗಂಡು ಸರ್ ಮಾಡ್ತಾರಾ? ಫಸ್ಟು ನಿಮ್ಮ ಮನೆಯ ಮಗನನ್ನು ರಿಪೇರಿ ಮಾಡಿ ಅವನು ನೆಮ್ಮದಿಯಾಗಿ ಖುಷಿಯಾಗಿರೋದಕ್ಕೆ ಏನು ಮಾಡಬೇಕು? ಅವನಿಗೆ ಹೊಟ್ಟೆ ಸಮಸ್ಯೆ ತುಂಬ ಇದೆ, ಅವನಿಗೆ ತಡ್ಕೊಳಕ್ಕಾಗ್ತಾರ, ತುಂಬ ಹಿಂಸೆ ಪಡ್ತಾ ಇದ್ದಾನೆ. ನಿಮಗೆ ನಿಮ್ಮ ಮಗನ ಭವಿಷ್ಯನೇ ಗೊತ್ತಿಲ್ಲ. ಏನು ಭವಿಷ್ಯ ಅಂದರೆ ಆರೋಗ್ಯ. ತಿಳ್ಕೊಂಡಿದೆಯಮ್ಮ? ನನ್ನ ಮಗನಿಗೆ ಮದುವೆ ಮಾಡ್ತಕ್ಕಂಥದ್ದಕ್ಕೆ ತುಂಬ ಖುಷಿಯಾಗಿರ್ತಕ್ಕಂಥ ವಿಚಾರ ಇದೆ ಅಂತ ತಿಳ್ಕೊಳ್ಳದೆ ಮದುವೆ ಯಾಕಮ್ಮ ಮಾಡಿದ್ರಿ ಹೇಳಿ? ತಪ್ಪ್ಯಾರ್ದು? ಅಷ್ಟೇ. ಯಾಕೆ ಇಷ್ಟೊತ್ತು ಮಾತಾಡಿದೆ ಅಂದರೆ, ಇದೇ ಥರ ಮದುವೆಗಳು ಮ್ಯಾಚಿಂಗ್ ಮಾಡಿ 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 ಈಗ ಯಾರ ಹತ್ರ ಹೋಗಿ ಕೇಳೋದು? ಯಾರು ಕೇಳಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ? ಇಲ್ಲ. ಅದಕ್ಕೆ ತಪ್ಪು ನಮ್ಮದು.
ತಪ್ಪನ್ನು ತಿಳಿಯದೇ ಮದುವೆ ಮಾಡೋದು, ಮನೆ ಕಟ್ಟೋದು ತಪ್ಪು ಅಂತಕ್ಕಂಥ ಪ್ರಜ್ಞೆ ನಿಮ್ಮೆಲ್ಲರಿಗೂ ಬಂದರು. ಈಗಲೂ ಕಾಲ ಮಿಂಚಿಲ್ಲ. ಅದೇ ಹುಡುಗಿ ಅದೇ ನಿಮ್ಮ ಹುಡುಗ ಇಬ್ಬರು ಚೆನ್ನಾಗಿರೋದಕ್ಕೆ ನೀವು ಏನನ್ನು ಮಾಡಬೇಕು, ಮನೆಯಲ್ಲಿ ನೀವು ಮಾಡ್ತಾ ಇರ್ತಕ್ಕಂತಹ ತರ್ಪಣವನ್ನು ಮನೆಯ ಒಳಗಡೆ ಬಿಡ್ತಾ ಇರ್ತಕ್ಕಂತಹ ವಿಚಾರ ಇದೆಯಲ್ಲ, ಇದನ್ನು ತಿಳ್ಕೊಳ್ಳೋದು ಸೂಕ್ಷ್ಮತೆಯನ್ನು ತಿಳ್ಕೊಂಡ್ರೆ ಆ ಹುಡುಗಿ ನಿಮ್ಮ ಮನೆಗೆ ಬಂಗಾರ ಥರ ಇರ್ತಾಳೆ. ತಲೆ ಬಿಸಿ ಮಾಡ್ಕೋಬೇಡಿ, ಶಾಸ್ತ್ರ ಕೇಳೋಕ್ಕೆ ಹೋಗಬೇಡಿ, ಯಾವ ದೇವ್ರು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಕೇಳೋಕ್ಕೆ ಹೋಗಬೇಡಿ, ನ್ಯಾಯ ಪಂಚಾಯತಿ ಮಾಡಬೇಡಿ, ಕೋರ್ಟಿಗೆ ತೊಗೊಂಡೋಗಿ ನಿಲ್ಲಿಸ್ಬೇಡಿ ಹುಡುಗ ಹುಡುಗಿನ. ನಿಜಕ್ಕೂ ಹೇಳ್ತೇನೆ, ಒಂದು ಮದುವೆ ಮನೆಯಲ್ಲಿ ವಿಚ್ಛೇದನ ಆದರೆ 7 ಜನ್ಮದ ಕರ್ಮ ಬರುತ್ತೆ ನಿಮ್ಮ ತಂದೆ ತಾಯಿಗೆ. ಅಂದರೆ ನಿಮಗೆ ಒಂದು ಮಗು ಮನೆಯಲ್ಲಿ ವಿಚ್ಛೇದನ ಆದರೆ ಇಷ್ಟ ಇಲ್ಲ ಗುರುಗಳೇ. ಅಮ್ಮ, ನಮಗೆ ಅದೆಲ್ಲ ಇಷ್ಟ ಇಲ್ಲ ಗುರುಗಳೇ. ಆ ಇಷ್ಟ ಇಲ್ಲ ಅಲ್ಲ, ಈಗ ನೀವು ಮಾಡದೆ ನಿಂತ್ಕೊಂಡು ಅದೇ ಆಗೋದು. ಕೊನೆಗೆ ಹುಡುಗಿ ಅಪ್ಲಿಕೇಶನ್ ಹಾಕ್ತಾಳೆ, ನನಗೆ ಬಿಡುಗಡೆ ಕೊಟ್ಟುಬಿಡಿ ಅಂತ. ಏನು ಮಾಡ್ತೀರಾ ಆಗ? ಕಾಲು ಕಟ್ಕೋತೀರಾ ಅಥವಾ ಜಡ್ಜ್ ಹೇಳೋಕ್ಕಾಗತ್ತಾ ಹೇಳಿ? ಯಾರಿದಕ್ಕೆ ಉತ್ತರ ಎಲ್ಲಿ? ಅಥವಾ ದೇವ್ರು ಬರೋ ಹತ್ರ ಕೇಳ್ತೀರಾ? ಅಥವಾ ಪುರೋಹಿತನಿಗೆ ಸರ್ ಮಾಡಿಸ್ತೀರಾ? ಅಥವಾ ನೀವು ಸರ್ ಮಾಡ್ತೀರಾ? ಸಾಧ್ಯನೇ ಇಲ್ಲ. ಇಷ್ಟು ಚಾಲೆಂಜಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ಇದೇನು ವರ್ಕ್ ಆಗಲ್ಲ. ನಾವು ಹೋಗಿರೋ ರಸ್ತೆ ತಪ್ಪು, ನಾವು ತಿಳಿದಿರೋ ರೀತಿ ತಪ್ಪು. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮನ್ನು ಬನ್ನಿ ಸರ್ ಮಾಡ್ತೀನಿ ಅಂತ ಯಾರಿಗೂ ಹೇಳೋಕ್ಕೋಗಲ್ಲ ನಾನು. ನಿಮಗೆ ಹೊಟ್ಟೆ ಹಸ್ತಿದೆ, ಊಟ ಹಾಕೋಣ ಬನ್ನಿ, ತಿಳ್ಕೊತೀವಿ ಬನ್ನಿ ಹೇಳ್ಕೊಡೋಣ. ಮೊದಲು ನಾವು ಶರಣಾಗತಿ ಆಗಬೇಕು. ತಪ್ಪನ್ನು ತಿಳಿಯುವುದೇ ಮನುಷ್ಯ ಧರ್ಮ. ಇದನ್ನು ತಿಳ್ಕೊಳ್ಳಿ ತಾಯಿ, ಯೋಚನೆ ಮಾಡಬೇಡಿ, ಗಾಬರಿ ಆಗಬೇಡಿ. ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಅದೇ ನಿಮ್ಮ ಸೊಸೆ ನಿಮ್ಮ ಮನೆಯನ್ನು ಸರಿ ಮಾಡೋಕ್ಕೆ ಬಂದಿದ್ದಾಳೆ ಅಂತ ತಿಳ್ಕೊತೀರಾ ಒಂದು ಕಾಲಕ್ಕೆ. ನೀವು ಪ್ರಯತ್ನ ಪಟ್ಟರೆ ಆ ಹುಡುಗಿ ಮೇಲೆ ಕಂಪ್ಲೇಂಟ್ ಹೇಳಿ ಹೊಂಟೋದ್ಲು, ಬೇರೆ ಮನೆ ಮಾಡಬೇಕಂತೆ, ಇದೆಲ್ಲ ವರದಿಗಳನ್ನ ದಯವಿಟ್ಟು ಅನ್ಕೋಬೇಡಿ. ಎಲ್ಲರೂ ಮಕ್ಕಳ ಥರ ನೋಡ್ಕೋಬೇಕು. ಸೊಸೆಯಾಗಲಿ ಮಗಳಾಗಲಿ ಯಾರೇ ಆಗಲಿ, ಇದೇ ಧರ್ಮ. ಗಾಬರಿ ಆಗಬೇಡಿ, ಪ್ರಯತ್ನ ಮಾಡಿ, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಗುರುಗಳೇ? ಈಗ ನೋಡಮ್ಮ, 6 ತಿಂಗಳು ಈಗ ಈ ಥರದ ಕೇಸಸ್ ಎಷ್ಟಿಲ್ಲ. ಈಗ ಈ ರೀತಿ ಮದುವೆ ಮಾಡಿಸೋಂತಕ್ಕಂತಹ ಪುರೋಹಿತರನ್ನ ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ. ಯಾಕೆ ಅಂದರೆ ಇವರೇ ಡಿಮ್ಯಾಂಡ್ ಮಾಡಿರ್ತಾರೆ. ಒಪ್ಪಿಟ್ಟವ್ರೆ ಒಂದು, ಲವ್ ಮಾಡಿಬಿಟ್ಟವ್ರೆ ಇನ್ನೊಂದು, ಹುಡುಗಿ ನಮ್ಗೆ ತುಂಬ ಇಷ್ಟ ಆಗ್ಬಿಟ್ಟದೆ ಇನ್ನೊಂದು, ಹಲವಾರು ಕಾರಣ ತೊಗೊಂಡೋಗಿ ಪುರೋಹಿತರ ಮೇಲೆ ಹಾಕ್ಬಿಡ್ತಾರೆ. ನಮ್ಮಂಥವ್ರ ಹತ್ರ ಬಂದರೆ 2 ನಿಮಿಷ ಕುರ್ಸಾರ ಎದ್ದು ಆಚೆಗೆ ಹೋಗುವಂತೀವಿ. ಯಾಕೆ ಅಂದರೆ ಯಾವುದೇ ಕಾರಣಕ್ಕೂ ಒಬ್ಬ ಶಾಸ್ತ್ರ ಜ್ಯೋತಿಷಿ ಹತ್ರ ಹೋದಾಗ ಅವ್ರನ್ನ ಸರಿದಾರಿ ಕರ್ಕೊಂಡೋಗ್ತಕ್ಕಂಥ ಅವ್ರ ಧರ್ಮ. ಅವ್ರು ಅದನ್ನು ಮಾಡ್ತಾ ಇಲ್ಲ. ಯಾಕೆಂದರೆ ದುಡ್ಡು ಹೋಗ್ಬಿಡುತ್ತೆ, ಆ ಸಂಪಾದನೆ ಹೋಗ್ಬಿಡುತ್ತೆ ಅಂತ ಕೌಚ್ ಹಾಕೊಂಡ್ಬಿಡ್ತಾರೆ. ಇವ್ರು ಹೋಗಿ ತಗೊಳಕೊಂಡ್ಬಿಡ್ತಾರೆ. ಆಮೇಲೆ ಪುರೋಹಿತರ ಮೇಲೆ ಇವ್ರು ಹೇಳ್ತಾರೆ, ಪುರೋಹಿತರು ಇವ್ರ ಮೇಲೆ ಹೇಳ್ತಾರೆ. ಬಟ್ ಅನುಭವಿಸೋರು ಯಾರು? ಹೆಣ್ಣು ಗಂಡು. ಇದೇ ಥರ ಮನೆ ಕಟ್ತಿರೋದು ಇದನ್ನೇ. ಎಲ್ಲೋ ಕೂತ್ಕೊಂಡು 33, 25 ಹೇಳ್ಕೊಟ್ಟು ಮನೆ ಕಟ್ಟೋಗಂತಾನೆ ನಾಶ ಆಗೋಗುತ್ತೆ. ಯಾವುದು ಊರ್ಜಿತವಾಗಿರ್ತಕ್ಕಂಥದ್ದು ಶಾಸ್ತ್ರ ಅಂತಕ್ಕಂಥದ್ದನ್ನು ಯಾರು ನಿಖರವಾಗಿ ನೇರವಾಗಿ ಹೇಳೋಕ್ಕೆ ಯಾವನಿಗೆ ಬಂದಿದೆ, ಯಾವನಿಗೆ ಗೊತ್ತಿದೆ? ಇದು ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಯಾವನು ಇಲ್ಲ ರೀ, ಗುಂಡಿಗೆ ಇಲ್ಲ ಮುಂಡೆವಕ್ಕೆ. ಯಾಕೆ ಮಾತು ಬಳಸ್ತಾ ಇದ್ದೀನಿ? ಸ್ವಲ್ಪ ಯೋಚನೆ ಮಾಡಿ. ದುಡ್ಡು ತಗೊಳ್ಳೋದು ಗೊತ್ತಿಲ್ಲ. ದುಡ್ಡು ತಗೋಬೇಕಾದ್ರೆ ಎಲ್ಲರ ಕೈಲೂ ಆಗಲ್ಲ. ಬನ್ನಿ ಮಾತಾಡೋಣ, ನಾವು ನೀವು ಕುತ್ಕೊಂಡು ಮಾತಾಡೋಣ. ಗುಂಡಿಗೆ ಕೇಳಿಸ್ಕೊಳ್ಳೋರ್ಗೂ ಇರಬೇಕು, ಹೇಳೋರ್ಗೂ ಇರಬೇಕು. ಇಲ್ಲಿ ಎರಡೂ ಕಡೆ ಇಲ್ಲ ಅಂದಾಗ ಈ ಥರ ಅನುಭವಿಸ್ಬೇಕಾಗತ್ತೆ. ಭಗವಂತ ನಮಗೆ ಕೊಟ್ಟಿರೋದು ಧೈರ್ಯವಾಗಿ ಬಾಳಿ ಬದುಕು ಅಂತ, ಹೆದರ್ಕೊಂಡು ಬಾ ಅಂತ ಅಲ್ಲ. ನಾವೆಲ್ಲ ಹೆದರ್ಕೊಂಡು ಏನು ಮಾಡ್ತಾಯಿದ್ವಿ? ತಪ್ಪಿಸ್ಕೊತಾ ಇದ್ದೀವಿ. ತಪ್ಪಿಸ್ಕೊಳ್ಳೋದು ಅಂದರೆ ಏನು ಹೇಳಮ್ಮ? ಶಾಸ್ತ್ರ ಕೇಳೋದೇ ತಪ್ಪಿಸ್ಕೊಳ್ಳೋದು. ಈ ಹೆಣ್ಣಿಗೆ ಈ ಗಂಡು ಮದುವೆ ಮಾಡಬೋದಾ? ತಪ್ಪಿಸ್ಕೊತಾ ಇದ್ದೀರಾ. ಅವ್ರ ಜೀವನ ತಪ್ಪಿಸ್ತಾ ಇದ್ದೀರಾ. ಕೇಳಂಗಿಲ್ಲ. ನನ್ನ ಮಗ ಮದುವೆಗೆ ಸೂಟಬಲ್ ಇದ್ದಾನಾ? ನನ್ನ ಮಗಳು ಮದುವೆಗೆ ಸೂಟಬಲ್ ಇದ್ದಾಳಾ? ಒಪ್ಪಿಗೆ ಬರಲ್ಲ ಇಲ್ಲಿ, ಲವ್ ಬರಲ್ಲ ಇಲ್ಲಿ. ಅವರ ಮನಸ್ಥಿತಿ ಯಾವ ಹಂತದಲ್ಲಿದೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ. ನಿಮಗೂ ಗೊತ್ತಿಲ್ಲ. ಯಾಕೆಂದರೆ ನೀವು ಆ ಟಾಪ್ಗೆ ಹೋಗೇ ಇಲ್ಲ. ಇಷ್ಟು ರಹಸ್ಯವನ್ನು ಇವತ್ತು ಮುಂದೆ ಇಟ್ಟಿದ್ದೀನಿ. ಡಿಸೈಡ್ ಮಾಡಿ. ಮದುವೆ, ಮನೆ, ಮಗು ಇವು 3 ಇರ್ತಕ್ಕಂಥದ್ದು ನಿಮ್ಮ ಕೈಯಲ್ಲೇ ಹೊರತು ಭಗವಂತನ ಕೈಯಲ್ಲಿಲ್ಲ. ಅದಕ್ಕೋಸ್ಕರವಾಗಿ ಪೂಜೆ ಮಾಡದೆ ಬೇಜಾರಾಯಿತು ಅಂತ ದಯವಿಟ್ಟು ಅನ್ಕೋಬೇಡಿ. ದೇವರಿಗೆ ನಿಂದನೆ ಮಾಡಬೇಡಿ. ಶುಭ ಶುಕ್ರವಾರದಂದು ನಮಗೆ ಶಾಸ್ತ್ರಾಧಾರಿತವಾಗಿರ್ತಕ್ಕಂಥ ಸೂರ್ಯ ಚಂದ್ರನನ್ನು ನಾವು ಪ್ರೀತಿಸಬೇಕು. ಮನೆ ಒಳಗಡೆ ಅವ್ರನ್ನ ಕೂರಿಸ್ಕೋಬೇಕು ಅಂತ ಯಾವತ್ತು ತೀರ್ಮಾನ ಮಾಡ್ಕೋತಿರೋ ಕುಟುಂಬವನ್ನು ಒಂದು ಮಾಡುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರೂಜಿ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ಶಾಸ್ತ್ರಾಧಾರ ಪೂಜೆ ಅಂದರೆ ಯಾವುದು, ಏನು ಮಾಡಬೇಕು ಅನ್ನೋದರ ಕುರಿತಾಗಿ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ,
ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.